ಹರೇ ಕೃಷ್ಣ. ಸೊ ಇವತ್ತು ಎರಡು ವಿಷಯಕ್ಕೆ ನಮಗೆ ಬಹಳ ಸಂತೋಷ. ಮೊದಲನೇದು, ಇವತ್ತು ನಮ್ಮ ಗುರು ಮಹಾರಾಜರ ವ್ಯಾಸಪೂಜೆ ಅಂದರೆ ಅವರು ಈ ಭೌತಿಕ ಜಗತ್ತಿಗೆ ಪ್ರಕಟ ಆದ ದಿನ. ಅಂದರೆ ನಾವು ಸಾಮಾನ್ಯ ಭಾಷೆಯಲ್ಲಿ ಬರ್ತ್ಡೇ ಅಂತ ಹೇಳ್ತೀವಿ. ಇದು ಒಂದು. ಎರಡನೇದು, ನಮ್ಮ ಬುಕ್ ಮ್ಯಾರಥಾನ್ ಮುಗ್ದಿದ್ದು ಎಲ್ಲ ನಮ್ಮ ಭಕ್ತರನ್ನ ವಾಪಸ್ಸು ಈ ಒಂದು ಹಾಲಲ್ಲಿ ನೋಡಿ ನಮಗೆ ಬಹಳ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ತುಂಬ ವಿರಹ ವೇದನೆ ಆಗ್ತಾಯಿತ್ತು ನಮಗೆ, ಯಾರು ಭಕ್ತರಿಲ್ಲ ಅಂತ. ನೀವೆಲ್ಲ ಇದು ಉತ್ಪ್ರೇಕ್ಷೆ ಅಂತ ಅನ್ಕೋಬೋದು, ಆದರೆ ಭಕ್ತಿ ಅಂದ್ರೇ ಇದು. ಭಕ್ತಿ ಅಂದರೆ ಭಕ್ತರ ಸಂಘ. ಭಕ್ತಿಯಲ್ಲಿ ನಾವು ಮುಂದುವರಿತಾ ಹೋದಾಗ ನಮ್ಗೆ ಗೊತ್ತಾಗತ್ತೆ ಭಕ್ತರ ಸಂಘ ಎಷ್ಟು ಮುಖ್ಯವಾದದ್ದು ಅಂತ. ಸೊ ಅದು ನಿಜವಾದ ಭಾವನೆ. ಅದು ಯಾರನ್ನು ಇಂಪ್ರೆಸ್ ಮಾಡೋಕ್ಕೆ ಹೇಳಲಿಲ್ಲ ನಾನು. ಹರೇ ಕೃಷ್ಣ. ಓಕೆ, ಇವತ್ತು 8, 9, 10, 11 4 ಶ್ಲೋಕ. 7ನೇ ಅಧ್ಯಾಯ, ಶ್ಲೋಕ 8ರಿಂದ 11. ತುಂಬ ಅದ್ಭುತವಾದ ಶ್ಲೋಕಗಳು. ಮತ್ತು ಪ್ರಭುಪಾದರು ಬಹಳ ಚೆನ್ನಾಗಿರೋ ಭಾವಾರ್ಥಗಳನ್ನು ಬರೆದಿದ್ದಾರೆ. ಸೊ ಇವತ್ತು ಈ ಶ್ಲೋಕ ಮತ್ತು ಭಾವಾರ್ಥವನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಯಾರ ಹತ್ರ ಭಗವದ್ಗೀತಾ ಇದೆಯೋ ನಾನು ಶ್ಲೋಕವನ್ನು ಹೇಳ್ತೀನಿ, ನೀವು ಪುನರುಚ್ಚರಿಸಿ. ಪೇಜ್ ನಂಬರ್ ಬೇಕಾ ಮಾತಾಜಿ? 346, ಭಗವದ್ಗೀತಾ ಯಥಾರೂಪದಲ್ಲಿ ಸಿಗ್ತಾ? 346. ಓಕೆ. ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋಃ ಪ್ರಣವ ಸರ್ವವೇದೇಷು ಶಬ್ದ ಖೇ ಪೌರುಷಂ ನೃಷು. ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋಃ ಪ್ರಣವ ಸರ್ವವೇದೇಷು ಶಬ್ದ ಖೇ ಪೌರುಷಂ ನೃಷು. ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋಃ ಪ್ರಣವ ಸರ್ವವೇದೇಷು ಶಬ್ದ ಖೇ ಪೌರುಷಂ ನೃಷು. ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋಃ ಪ್ರಣವ ಸರ್ವವೇದೇಷು ಶಬ್ದ ಖೇ ಪೌರುಷಂ ನೃಷು. ಓಕೆ, ಯಾರು ಹೇಳ್ತೀರಾ? ಪುರುಷರು ಮೊದಲು. ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋಃ ಪ್ರಣವ ಸರ್ವವೇದೇಷು ಶಬ್ದ ಖೇ ಪೌರುಷಂ ನೃಷು. ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋಃ ಪ್ರಣವ ಸರ್ವವೇದೇಷು ಶಬ್ದ ಖೇ ಪೌರುಷಂ ನೃಷು. ಓಕೆ, ಮಾತಾಜಿಯವರು. ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋಃ ಪ್ರಣವ ಸರ್ವವೇದೇಷು ಶಬ್ದ ಖೇ ಪೌರುಷಂ ನೃಷು. ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋಃ ಪ್ರಣವ ಸರ್ವವೇದೇಷು ಶಬ್ದ ಖೇ ಪೌರುಷಂ ನೃಷು.
ಓಕೆ, ಅನುವಾದ. ಹೇ ಅರ್ಜುನ, ನಾನು ನೀರಿನ ರುಚಿಯು, ಸೂರ್ಯ ಚಂದ್ರರ ಬೆಳಕು, ವೇದದ ಮಂತ್ರಗಳಲ್ಲಿ ಓಂಕಾರವೂ ಆಗಿದ್ದೇನೆ. ನಾನು ಆಕಾಶದಲ್ಲಿ ಶಬ್ದವೂ ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ. ಸೊ ಈ ಒಂದು ಅಧ್ಯಾಯವನ್ನು ಭಗವತ್ ಜ್ಞಾನ ಅಂತ ಕರೀತಾ ಇದ್ದಾರೆ. ಈ ಭಗವತ್ ಜ್ಞಾನದಲ್ಲಿ ನಾವು ಈಗಾಗಲೇ ಈ ಭೌತಿಕ ಜಗತ್ತಿನ ಸೃಷ್ಟಿಯ ಬಗ್ಗೆ, ಕೃಷ್ಣ ತನ್ನ ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ ಅಂದರೆ ನಾವು ಜೀವಿಗಳು, ಹೇಗೆ ಈ ಸಂಪೂರ್ಣ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವು ಕೂಡ ಪಂಚಮಹಾಭೂತಗಳಿಂದ ಆಗಿವೆ, ಮತ್ತು ಆ ಸೌಕರ್ಯಗಳನ್ನು ಭಗವಂತ ನಮಗೆ ಕೊಟ್ಟಿರೋ ಉದ್ದೇಶ, ಅವುಗಳನ್ನು ಉಪಯೋಗಿಸಿ ನಮ್ಮನ್ನು ನಾವು ತಿದ್ದುಕೊಂಡು ಭಗವಂತನ ಧಾಮಕ್ಕೆ ಹಿಂದಿರುಗೋದಕ್ಕೆ ಭಗವಂತ ನಮಗೆ ಈ ಸೌಕರ್ಯಗಳನ್ನು ಕೊಟ್ಟಿದ್ದಾನೆ. ಆದರೆ ಕೃಷ್ಣ ಹೇಳ್ದ, ಜೀವಿಗಳು ಉನ್ನತ ಮಟ್ಟದ ಶಕ್ತಿ, ಕೆಳಮಟ್ಟದ ಶಕ್ತಿಯಾದ ಭೌತಿಕ ಪ್ರಕೃತಿಯನ್ನು ಅವುಗಳನ್ನು ತಮ್ಮ ಸ್ವಾರ್ಥಕ್ಕೆ ದುರುಪಯೋಗ ಪಡಿಸ್ಕೋತಾ ಇದ್ದಾರೆ. ಕೇಳಿಸ್ತಾ ಇಲ್ವಾ? ಸೊ ಸ್ವಾರ್ಥಕ್ಕೆ ದುರುಪಯೋಗ ಪಡಿಸ್ಕೋತಾ ಇದ್ದಾರೆ. ಅದನ್ನು ಭಗವಂತನ ಸೇವೆಗಾಗಿ, ಅದರ ಸದುಪಯೋಗಕ್ಕಾಗಿ ಅದನ್ನು ಕೊಡಲಾಗಿತ್ತು. ಆದರೆ ನಾವು ಇವತ್ತು ಅದರ ದುರುಪಯೋಗ ಮಾಡ್ಕೋತಾ ಇದ್ದೀವಿ. ದುರುಪಯೋಗದಿಂದಲೇ ಈ ಭೌತಿಕ ಜಗತ್ತಿನಲ್ಲಿ ದುಃಖಕ್ಕೆ ಕಾರಣ ಈ ಸಂಪನ್ಮೂಲಗಳನ್ನು ನಾವು ದುರುಪಯೋಗ ಮಾಡಿಸ್ಕೋತಾ ಇರೋದು. ಯಾವತ್ತು ಜೀವಿ ತನ್ನನ್ನು ತಾನು ತಿದ್ದುಕೊಂಡು ಭಗವಂತ ಕೊಟ್ಟಿರೋ ಸಂಪೂರ್ಣ ಸೌಕರ್ಯವನ್ನು ಅವನ ಸೇವೆಯಲ್ಲಿ ಯಾವಾಗ ಉಪಯೋಗಿಸ್ತಾನೋ ಅಂತಹ ಜೀವಿ ಭಕ್ತನಾಗ್ತಾನೆ. ಭಕ್ತನ ಜೀವನದಲ್ಲಿ ದುಃಖ ಅನ್ನೋದು ಇರೋದಿಲ್ಲ. ಯಾಕೆಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಯಾರು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತರಾಗ್ತಾರೋ ಅಂತಹ ಭಕ್ತರ ಜೀವನದಲ್ಲಿ ಅವರ ಕರ್ಮಫಲವನ್ನು ಕೃಷ್ಣ ತಗೊಂಡ್ಬಿಟ್ಟು ಹೇಳ್ತಾ ಇದ್ದಾನೆ, ನಿಮಗೆ ಭವಿಷ್ಯದಲ್ಲಿ ಯಾವ ದುಃಖವೂ ಇರೋದು ಇಲ್ಲ. ಯಾಕಂದರೆ ಇದು ನಮಗೆ ಈ ಒಂದು ಮನುಷ್ಯ ಜನ್ಮ ಕೊಟ್ಟಿರೋದೇ ನಮಗೆ ನಮ್ಮನ್ನು ನಾವು ತಿದ್ದುಕೊಳ್ಳೋದಕ್ಕೆ, ಭಗವಂತನ ಒಂದು ಆದೇಶದ ಪ್ರಕಾರ ಜೀವನವನ್ನು ನಡೆಸೋದಕ್ಕೆ. ಮತ್ತು ಆ ಜೀವನ ನಡೆಸ್ತಿರುವಾಗ ನಮಗೆ ಜೀವನವನ್ನು ನಡೆಸೋದಕ್ಕೆ ಬೇಕಾದಷ್ಟು ವಿಷಯಗಳ ಅವಶ್ಯಕತೆ ಇದೆ. ಅದನ್ನು ಭಗವಂತ ಕೊಟ್ಟಿದ್ದಾನೆ. ಇವಾಗ ಉದಾಹರಣೆಗೆ ನಾವು ಜೀವಂತವಾಗಿರಬೇಕು ಅಂದರೆ ನಾವು ಆಹಾರ ತಿನ್ನಬೇಕು. ಆಹಾರ ಎಲ್ಲಿಂದ ಬರ್ತಾ ಇದೆ? ಭಗವಂತ ಕೊಡ್ತಾ ಇದ್ದಾನೆ. ಆಹಾರವನ್ನು ತಿಂದ್ಬಿಟ್ಟು ನಾವು ಹೇಳ್ತೀವಿ, ಪ್ರಭುಪಾದರು ಹೇಳ್ತಾರೆ, ಅಮೆರಿಕಾಗೆ ಹೋದಾಗ ಅವರು ಬರ್ಕ್ಲಿ ಯೂನಿವರ್ಸಿಟಿ ತುಂಬ ಫೇಮಸ್. ಅಲ್ಲಿ ಒಬ್ಬಳು ಭಾರತೀಯ ಹುಡುಗಿ, ಇಂಡಿಯನ್ ಗರ್ಲ್ ಅಂತ ಬರೀತಾರೆ. ಅವರು ಪ್ರಭುಪಾದರ ಹತ್ರ ಬಂದ್ಬಿಟ್ಟು ದೇವ್ರಿದಾನ ಅಂತ ಕೇಳಿದ್ರಂತೆ. ಸೊ ಅವಾಗ ಬಹಳ ಒಂಥರ ದುಃಖದಲ್ಲಿ, ಕೋಪದಲ್ಲಿ ಪ್ರಭುಪಾದರು ಹೇಳ್ತಾರೆ, ನೋಡಿ ಇದು ನಮ್ಮ ಆಧುನಿಕತೆ. ಯಾವ ನಾಡಿನಲ್ಲಿ ಭಗವಂತ ಸ್ವಯಂ ಅವತರಿಸಿ ದಿನನಿತ್ಯ ನಾವು ರಾಮಕೃಷ್ಣ ಅಂದ್ಕೊಂಡು ಜೀವಿಸೋವಂಥವು ನಾವು ಇವಾಗ ಆಧುನಿಕತೆ ಅಮೆರಿಕಾಗೆ ಹೋಗಿ ಓದ್ತಾ ಇದ್ದೀವಿ. ಪ್ರಶ್ನೆ ಏನೋ, ಭಗವಂತ ಇದ್ದಾನ? ನಮ್ಮ ಮುಟ್ಟಾಳತನಕ್ಕೆ ಇನ್ನೇನು ಇದು ಪರಮಾವಧಿ ಇದು. ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು, ಪ್ರಗತಿ ಅಂದರೆ ಭಗವಂತನಿಂದ ದೂರ ಆಗೋದಲ್ಲ. ಪ್ರಗತಿ, ನಿಜವಾದ ಪ್ರಗತಿ ಅಂದರೆ ಭಗವಂತನಿಗೆ ಹತ್ತಿರ ಆಗೋದು ನಿಜವಾದ ಪ್ರಗತಿ. ಆದರೆ ಈ ಭೌತಿಕ ಸೌಲಭ್ಯಗಳನ್ನು ಭಗವಂತ ಏನು ಕೊಟ್ಟಿದ್ದಾನೋ ನಾವೇನು ಮಾಡ್ತಾ ಇದ್ದೀವಿ, ಅದನ್ನು ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ನಾವು ಉಪಯೋಗಿಸ್ಕೊತಾ ಇದ್ದೀವಿ. ಉಪಯೋಗಿಸ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇಲ್ಲ ಭಗವಂತ. ಉಪಯೋಗಿಸ್ಕೊಳ್ತಾ ನನ್ನಿಂದ ದೂರ ಆಗಬೇಡಿ ಅಂತ. ನಾವೇನು ಮಾಡ್ತಾ ಇದ್ದೀವಿ ಇವತ್ತು? ಎಷ್ಟೊಂದು ಹೊಸ ವಿಷಯಗಳ ಒಂದು ಆವಿಷ್ಕಾರ ಆಗ್ತಾ ಇದೆ. ಸರಿ, ನನ್ನ ಕೈನಲ್ಲೇ ಎಲ್ಲ ಇದೆ, ನನ್ನ ಕೈನಲ್ಲೇ ಶಕ್ತಿ ಇದೆ, ನಾನೇ ಎಲ್ಲವನ್ನು ನಡೆಸ್ತೀನಿ ಅನ್ನೋ ಅಹಂಕಾರದಲ್ಲಿ ಬಿದ್ದು ನಾವೇನ್ಕೋತಾ ಇದ್ದೀವಿ, ಭಗವಂತ ಎಲ್ಲಿ, ಭಗವಂತ ಯಾಕೆ? ಬಹಳ ವರ್ಷಗಳ ಹಿಂದೆ ಪ್ರಭುಪಾದರು ಅಮೆರಿಕಾಗೆ ಹೋದಾಗ ಚರ್ಚ್ಗಳೆಲ್ಲ ಖಾಲಿ ಇರ್ತಾ ಇದ್ವಂತೆ. ಪ್ರಭುಪಾದರು ಅವಾಗ ಬರೀತಾರೆ, ಯಾಕೆ ಚರ್ಚ್ಗಳು ಖಾಲಿ ಇದೆ? ಯಾಕಂದರೆ ಜನರು ಆರ್ಥಿಕವಾಗಿ ಬಹಳ ಮುಂದುವರೆದಿದ್ದಾರೆ. ದೇವ್ರ ಹತ್ರ ಯಾಕೆ ಹೋಗ್ತೀವಿ ನಾವು? ಬಿಸ್ನೆಸ್ ಮಾಡೋಕ್ಕೆ. ಆಗಲೇ ನಮಗೆ ಬೇಕಾಗಿರೋದೆಲ್ಲ ಕೊಟ್ಬಿಟ್ಟಿದ್ದಾನೆ ಭಗವಂತ. ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು? ಚರ್ಚ್ಗೆ ಯಾಕೆ ಹೋಗಬೇಕು? ಸೊ ಇದು ಭಾರತದಲ್ಲಿ ಆಗಬಾರ್ದು ಈ ವಿಷಯ. ಅದು ಪಾಶ್ಚಾತ್ಯರಿಗೆ, ಅವ್ರಿಗೆ ಯಾವ ಸಂಸ್ಕೃತಿ ಅನ್ನೋದಿಲ್ಲ, ಅವರು ಯಾವ ರೀತಿ ಬೇಕಾದ್ರೆ ನಡ್ಕೋಬೋದು. ಭಾರತದಲ್ಲಿ ನಾವು ಇದನ್ನು ಕಳ್ಕೊಂಡ್ರೆ ಇದು ನಮಗೆ ಎಲ್ಲಕ್ಕಿಂತ ದೊಡ್ಡ ದೌರ್ಭಾಗ್ಯ. ಸೊ ಇವಾಗ ಭಗವಂತನನ್ನು ಹೇಗೆ ನೋಡೋದು ಅನ್ನೋ ವಿಷಯವನ್ನು ಕೃಷ್ಣ ಇಲ್ಲಿ ತಾನೇ ಹೇಳ್ತಾ ಇದ್ದಾನೆ. ಭಗವಂತನ ನೋಡೋ ವಿಧಾನ. ಭಗವಂತನನ್ನು ನಾವು ಎರಡು ಥರ ನೋಡ್ಬೋದು.
ಮೊದಲು ನೇರವಾಗಿ ಅವನನ್ನು ನೋಡ್ಬೋದು, ನೇರವಾಗಿ. ಎರಡನೇದು, ಅವನ ಅರ್ಚಾ ವಿಗ್ರಹ ರೂಪದಲ್ಲಿ ಅವನನ್ನು ನೋಡ್ಬೋದು. ಅರ್ಚಾ ವಿಗ್ರಹ ರೂಪದಲ್ಲಿ ಅಂದರೆ ಶಾಸ್ತ್ರದಲ್ಲಿ ಹೇಳಲಾಗಿದೆ, ಇವಾಗ ಈ ಥರ ಫೋಟೋ ರೂಪದಲ್ಲಿ ಅಥವಾ ಒಂದು ಲೋಹದಿಂದ ಮಾಡಿರುವಂಥದ್ದು ಅಥವಾ ಮರದಿಂದ ಮಾಡಿರುವಂಥದ್ದು ಅಥವಾ ಮರಳಿಂದ ಮಾಡಿರುವಂಥದ್ದು, ಈ ರೀತಿ ಆ ಬೇರೆ ಬೇರೆ ವಸ್ತುಗಳನ್ನು ಉಪಯೋಗಿಸಿ ಮಾಡಲಾಗಿರುವ ಮೂರ್ತಿಯನ್ನು ಭಗವಂತ ಅದರಲ್ಲಿ ನೆಲೆಸೋದಕ್ಕೆ ಅವನು ಒಪ್ಕೊಂಡು ಅದರಲ್ಲಿ ಅವತರಿಸ್ತಾನೆ. ಇವಾಗ ನಾವು ಅನ್ಕೋತಾ ಇರ್ಬೋದು, ಇಲ್ಲಿ ಫೋಟೋ ಇದೆ, ಫೋಟೋ ಅಂದರೆ ಏನು ನಮಗೆ ಎಷ್ಟೋ ಜನ ಕೇಳ್ತಾರೆ, ಯಾಕೆ ಮೂರ್ತಿ ಇಲ್ಲ? ಯಾಕೆಂದರೆ ಮೂರ್ತಿ ಬೇರೆ ಅಲ್ಲ, ಫೋಟೋ ಬೇರೆ ಅಲ್ಲ. ಇವಾಗ ಕೃಷ್ಣನ ನೀವು ಭಕ್ತಿಯಿಂದ ನೋಡಿದ್ರೆ ಅವನು ನಿಮ್ಮನ್ನು ನೋಡಿ ನಗ್ತಾನೆ. ಹೆಂಗೆ ನಗ್ತಾನೆ? ಯಾಕಂದರೆ ಅವನು ಸುಮ್ಮನೆ ಯಾರೋ ತೆಗ್ದಿರೋ ಫೋಟೋ ಅಲ್ಲ, ಇದು ಭಗವಂತನ ರೂಪ. ಅರೆ ಆ ಭಗವಂತ ಅಲ್ಲಿ ಇದ್ದಾನೆ ಅಂತ ನೆಲೆಸಿದ್ದಾನೆ ಅನ್ನೋದಕ್ಕೆ ನಮಗೆ ಏನು ಬೇಕು? ನಂಬಿಕೆ ಬೇಕು, ಶ್ರದ್ಧೆ ಬೇಕು. ಭಗವಂತನಲ್ಲಿ ಶ್ರದ್ಧೆ ಬೇಕು. ಭಗವಂತ ಎಲ್ಲಿ ಬೇಕಾದ್ರೂ ಇರ್ಬೋದು, ಫೋಟೋನಲ್ಲಿ ಯಾಕೆ? ಎಲ್ಲ ಕಡೆ ಇದ್ದಾನೆ ಭಗವಂತ. ಕಾಣಿಸ್ತಾ ಇದ್ದಾನಾ? ಇಲ್ಲ. ಸೊ ಇಲ್ಲಿ ಯಾರು ಈ ಥರ ಪ್ರಶ್ನೆಯನ್ನು ಮಾಡ್ತಾರೋ, ಯಾರು ಆಧುನಿಕವಾಗಿ ತಾವು ಭಾಳ ಮುಂದುವರೆದಿದ್ದಾರೆ ಅಂತ ಅಂದ್ಕೊಂಡಿದ್ದಾರೋ, ಮತ್ತೆ ಹೇಳ್ತಾರೆ ಭಗವಂತನ ನಾನು ನೋಡಿದ್ರೆ ನಂಬೋದು. ನಮ್ಗೆ ಹಿಂದೆ ಸ್ವಲ್ಪ ಬೋರ್ ಆಗ್ತಾಯಿದೆ ಅಂತ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಗೋವಿಂದ ಗೋವಿಂದ ಇವು ಸಂತೋಷ. ಇನ್ಯಾವುದೋ ವೆಲ್ಕಮ್ 2026 ಇಲ್ಲ ಸದ್ಯ. ನಮ್ಗೆ ಸಂತೋಷ. ಗೋವಿಂದ ಅಂದರೆ ನಮ್ಗೆ ಅದು ಬೇಸರ ಇಲ್ಲ. ಅರೆ ನಮ್ಮ ಚೈನ್ ಆಫ್ ಥಾಟ್ಸ್ ಹೊಟ್ಟೋಗ್ಬಿಡುತ್ತೆ. ಸೊ ಏನು ಹೇಳ್ತಾ ಇದ್ದೆ ನಾನು? ಏನು ಹೇಳ್ತಾ ಇದ್ದೆ? ಭಗವಂತನನ್ನು ನೋಡಿದ್ರೆ ನಾವು ನಂಬ್ತೀವಿ ಅಂತ ಹೇಳ್ತೀವಿ. ಅಷ್ಟು ನಾವು ಮುಂದುವರೆದೇ ಇರೋಂಥ. ಯಾಕೆ? ನಾವೆಲ್ಲ ಸೈನ್ಸ್ ಸರ್, ವಿಜ್ಞಾನವನ್ನು ಸ್ವೀಕಾರ ಮಾಡಿರೋದು. ನೀವೆಲ್ಲ ಕಟ್ಟಕತೆ, ನಿಮ್ಮದು ಭಾವನೆಗಳು ಯಾವುದೋ ಹಳೆ ಕಾಲದ ಕಟ್ಟಕತೆ ನೀವು ಹೇಳೋದು. ಹೌದಪ್ಪ, ನಿಮ್ಮ ಕಣ್ಣು ಅಷ್ಟು ಚೆನ್ನಾಗಿದೆ, ನಾನು ಲೈಟ್ ಆರಿಸ್ತೀನಿ, ಆ ದೂರದಲ್ಲಿ ಏನೋ ಒಂದು ವಸ್ತು ಇದೆ, ಅದೇನಂತ ಹೇಳಿ, ಏನು ಕಾಣುತ್ತೆ? ಅಷ್ಟೇ ನಮಗಿರೋ ನೋಡೋಕ್ಕೆ ಇರೋ ಶಕ್ತಿ. ಆ ಒಂದು ಅಲ್ಪ ಶಕ್ತಿಯನ್ನು ಇಟ್ಕೊಂಡು ನಾವು ಭಗವಂತನನ್ನು ನೋಡಬೇಕು ಅಂತ ಹೊರಟಿದ್ದೀವಿ. ಇದು ನಮ್ಮ ಮುಟ್ಟಾಳ್ತನ. ಆದರೂ ಕೂಡ ಕೃಷ್ಣ ಬಹಳ ಕೃಪೆ ತೋರಿ, ಯಾರು ಈ ರೀತಿ ಕೃಷ್ಣನ ಒಂದು ಅಲೌಕಿಕ ಸ್ಥಾನವನ್ನು ಸ್ವೀಕಾರ ಮಾಡೋದಿಲ್ವೋ ಅವರಿಗೆ ಕೃಷ್ಣನ ಉಪಸ್ಥಿತಿಯನ್ನು ಬೇರೆ ರೀತಿಯಲ್ಲಿ, ನಾನು ಬೇರೆ ರೀತಿಯಲ್ಲೂ ಇದ್ದೀನಿ, ನಿಮಗೆ ನೀವು ಅನುಭವಿಸೋದಕ್ಕೆ ನಾನು ಬೇರೆ ರೂಪಗಳಲ್ಲಿ ಬೇರೆ ರೀತಿಯಲ್ಲೂ ಕೂಡ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಉಪಸ್ಥಿತನಿದ್ದೀನಿ ಅನ್ನೋದಕ್ಕೋಸ್ಕರ ಕೃಷ್ಣ ಈ 4 ಶ್ಲೋಕಗಳನ್ನು ಹೇಳ್ತಾ ಇದ್ದಾನೆ. ಸೊ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇರೋದು ಏನು ಅಂದರೆ, ನಾನು ನೀರಿನ ರುಚಿ. ಪ್ರಭುಪಾದರು ತುಂಬ ಅದ್ಭುತವಾದ ಭಾವಾರ್ಥವನ್ನು ಬರೀತಾರೆ, ಓದ್ತೀನ ಇದನ್ನು. ನಾನು ನೀರಿನ ರುಚಿ, ಸೂರ್ಯಚಂದ್ರರ ಬೆಳಕು, ವೇದ ಮಂತ್ರಗಳಲ್ಲಿ ಓಂಕಾರ, ನಾನು ಆಕಾಶದಲ್ಲಿ ಶಬ್ದ, ಪುರುಷರಲ್ಲಿ ಪೌರುಷ. ಭಾವಾರ್ಥ: ತನ್ನ ವಿವಿಧ ಐಹಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳಿಂದ ಭಗವಂತನು ಹೇಗೆ ಸರ್ವವ್ಯಾಪಿ ಎಂದು ಈ ಶ್ಲೋಕವು ವಿವರಿಸುತ್ತದೆ. ಇವಾಗ ಸರ್ವವ್ಯಾಪಿ ಅಂದರೆ ಏನರ್ಥ? ಸರ್ವವ್ಯಾಪಕ ಅಂದರೆ ಎಲ್ಲ ಕಡೆ ಇರೋವಂಥವನು. ಎಲ್ಲ ಕಡೆ ಇರೋವಂಥವನು ಅಂದರೆ ಏನಂತಾರೆ? ಪ್ರತಿಯೊಂದು ಅಣುವಿನಲ್ಲೂ ಕೂಡ ಭಗವಂತ ಉಪಸ್ಥಿತನಿದ್ದಾನೆ. ಅಣುವನ್ನು ಕೂಡ ಅವನು ಪರಮಾತ್ಮನಾಗಿ ಪ್ರವೇಶ ಮಾಡಿದ್ದಾನೆ. ಅವನು ಆ ಅಣುವಿನೊಳಗೆ ಪ್ರವೇಶ ಮಾಡಿಲ್ಲದೆ ಇದ್ದರೆ ಅಣುವನ್ನು ನಾವು ಯಾವ ಉಪಯೋಗಕ್ಕೂ ತರೋಕ್ಕಾಗೋದಿಲ್ಲ. ಅದು ಅವನ ಉಪಸ್ಥಿತಿಯಿಂದಾಗಿ ನಾವು ಅದನ್ನು ಇವತ್ತು ಬಳಸೋಕ್ಕಾಗ್ತಾ ಇದೆ. ಯಾಕಂದರೆ ಆ ವಸ್ತು ಜಡ, ಆದರೆ ಅದಕ್ಕೆ ಆ ಜಡವನ್ನು ಒಂದು ರೀತಿಯಲ್ಲಿ ಉಪಯೋಗಿಸೋಕ್ಕೂ ಕೂಡ ಅವಶ್ಯಕ ಶಕ್ತಿ ಪರಮಾತ್ಮನದು. ಯಾಕಂದರೆ ಇದು ಭಾಗವತದಲ್ಲಿ ಇದರ ವರ್ಣನೆ ಇದೆ. ನಿಮಗೆ ಏನಿದು ಅರ್ಥ ಅಂತ ನಿಮ್ಗೆ ಅರ್ಥ ಆಗದೆ ಇರ್ಬೋದು. ಏನಂದರೆ ಸೃಷ್ಟಿಯ ಪ್ರಾರಂಭದ ಒಂದು ವಿಷಯವನ್ನು ಭಾಗವತದಲ್ಲಿ ವಿವರಿಸ್ತಾ ಇದ್ದಾರೆ. ಅದರಲ್ಲಿ ಹೇಳ್ತಾರೆ, ಈ ಎಲ್ಲ ಪಂಚಮಹಾಭೂತಗಳು ಎಲ್ಲ ಇವೆ. ಅಂದರೆ ನೀರಿದೆ, ಅಗ್ನಿ ಇದೆ, ವಾಯು ಇದೆ, ಎಲ್ಲ ಇದೆ ಬೇರೆ ಬೇರೆ. ಆದರೆ ಅವು ಯಾವುವು ಒಟ್ಟಿಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಇವಾಗ ಯೋಚನೆ ಮಾಡಿ, ಇವಾಗ ಒಂದು ಕಟ್ಟಡ ಕಟ್ಟಬೇಕಂದ್ರೆ ಏನೇನು ಬೇಕು ನಮಗೆ? ಇಟ್ಟಿಗೆ ಹೇಗೆ ಮಾಡ್ತಾರೆ? ಮಣ್ಣು ಮತ್ತು ಅಗ್ನಿ ಮತ್ತು ನೀರು, 3 ವಸ್ತುಗಳು ಒಟ್ಟಿಗೆ ಬಂದಾಗ ಒಂದು ಇಟ್ಟಿಗೆ ಆಗೋದು. ಇವಾಗ ಸೃಷ್ಟಿ ಆರಂಭದಲ್ಲಿ ನೀರು ಇತ್ತು, ಅಗ್ನಿನೂ ಇತ್ತು, ಮಣ್ಣು ಇತ್ತು. ಆದರೆ ಆ 3 ಒಟ್ಟಿಗೆ ಬರೋಕ್ಕಾಗ್ತಾ ಇಲ್ಲ. ಯಾಕಂದರೆ ಅವಕ್ಕೆ ಸ್ವಶಕ್ತಿ ಇಲ್ಲ.
ನೀರು ನಡ್ಕೊಂಡು ಬಂದ್ಬಿಡ್ತಾ, ನಾನು ಈಗ ಇಟ್ಕೆ ಮಾಡಬೇಕು, ಅಲ್ಲಿ ಅಗ್ನಿ ಇದೆ, ಅಗ್ನಿ ಅಲ್ಲಿಂದ ಹಾರ್ಕೊಂಡು ಬರ್ತಾ? ಇಲ್ಲ, ಅವಕ್ಕೆ ಆ ಶಕ್ತಿ ಇಲ್ಲ. ಸೊ ಭಗವಂತ ಆವಾಗ ತನ್ನ ಶಕ್ತಿಯ ಮೂಲಕ ಎಲ್ಲ ಅಂಶಗಳಲ್ಲೂ ಪ್ರವೇಶ ಮಾಡ್ತಾನೆ. ಆ ಪ್ರವೇಶ ಮಾಡಾದ್ಮೇಲೆ ಅವಕ್ಕೆ ಈ ರೀತಿ ಏನೋ ಒಂದು ಉಪಯೋಗವಾದ ವಸ್ತು ಆಗೋದಕ್ಕೆ ಅವಕ್ಕೆ ಶಕ್ತಿ ಬರೋದು. ಸೊ ಭಗವಂತನ ಉಪಸ್ಥಿತಿ ಇಲ್ಲದೆ ಇದ್ರೆ ಈ ಭೌತಿಕ ಜಗತ್ತಿನಲ್ಲಿ, ಅದಕ್ಕೆ ವೇದಗಳಲ್ಲಿ ಹೇಳ್ತಾರೆ, ತೇನ ವಿನಾ ತೃಣಮಪಿ ನ ಚಲತಿ. ಅವನಿಲ್ಲದೆ ಇದ್ರೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಸರ್ವವ್ಯಾಪಿ ಅಂದ್ರೆ ಅವನು ತನ್ನ ಶಕ್ತಿಗಳ ಮೂಲಕ ಎಲ್ಲ ಕಡೆ ವ್ಯಾಪಿಸಿದ್ದಾನೆ, ಎಲ್ಲ ಕಡೆ ಉಪಸ್ಥಿತನಿದ್ದಾನೆ ಅಂತ ಅರ್ಥ. ಯಾವ ಶಕ್ತಿ? ಭೌತಿಕ ಶಕ್ತಿ. ಇವಾಗ ಆಗ್ಲೇ ಅದನ್ನ ನಾವು ಚರ್ಚೆ ಮಾಡಿದ್ವಿ. ಭೂಮಿ, ರಪೋ, ನಲೋ, ವಾಯು, ಖಂ, ಈ 5 ಪಂಚಮಹಾಭೂತಗಳ ಮುಖೇನ ಕೃಷ್ಣ ಎಲ್ಲಾ ಕಡೆ ಉಪಸ್ಥಿತನಿದ್ದಾನೆ. ಈ 5 ವಸ್ತುಗಳು ಇಲ್ಲೇ ಇರೋ ಏನಾದ್ರು ಜಾಗ ಇದೆಯಾ ಭೌತಿಕ ಜಗತ್ತಿನಲ್ಲಿ? ಇಲ್ಲ. ಸೊ ಹಾಗಾಗಿ ಕೃಷ್ಣ ಆ ರೀತಿಯಲ್ಲಿ ಕೃಷ್ಣ ಎಲ್ಲೆಡೆ ಇದ್ದಾನೆ. ಆದರೆ ಇದರಲ್ಲಿ ಇನ್ನೂ ಹೆಚ್ಚಿನ ಒಂದು ವಿಷಯವನ್ನು ತಿಳ್ಕೊಳ್ಬೇಕಾಗಿರೋದಿದೆ. ಪರಮ ಪ್ರಭುವನ್ನು ಮೊದಲು ಅವನ ವಿವಿಧ ಶಕ್ತಿಗಳಿಂದ ಗ್ರಹಿಸಬಹುದು. ಮೊದಲು ಯಾಕೆ? ಕೃಷ್ಣ ಇದ್ದಾನೆ, ಕೃಷ್ಣನಿಗೆ ರೂಪ ಇದೆ, ಕೃಷ್ಣ ಈ ಥರ ಇದ್ದಾನೆ ಅಂತ ಹೇಳೋದನ್ನು ಯಾರು ಸ್ವೀಕಾರ ಮಾಡೋದಿಲ್ವೋ ಅವರಿಗೆ ಮೊದಲ ಜ್ಞಾನ ಏನು? ಕೃಷ್ಣನನ್ನು ಈ ರೀತಿಯಲ್ಲಿ ಗ್ರಹಿಸಿ. ಯಾಕೆಂದರೆ ಬಹಳ ಜನ ಹೇಳ್ತಾರೆ, ನಮಗೆ ನಮ್ಮ ಅನುಭವಕ್ಕೆ ಏನಿದೆಯೋ ಅದನ್ನು ನಾವು ನಂಬ್ತೀವಿ. ಸರಿ ಆಯಿತು, ನೀರು ನಮ್ಮ ಅನುಭವಕ್ಕೆ ಇದೆ, ಇಟ್ಟಿಗೆ ನಮ್ಮ ಅನುಭವಕ್ಕೆ ಇದೆ. ಅರೆ ಆ ನೀರು ಇಟ್ಟಿಗೆಯನ್ನು ನೋಡಿದಾಗ ನಮಗೆ ಏನು ಮನಸ್ಸಿಗೆ ಬರಬೇಕು? ಇದನ್ನ ಮಾಡಿದವನು ಯಾರು? ಆ ಪ್ರಶ್ನೆ ನಮ್ಮ ಮನಸ್ಸಿಗೆ ಬಂದಾಗ ಆ ಉತ್ತರ ಏನು? ಭಗವಂತ. ಇದು ನಿರಾಕಾರವಾಗಿ ಅವನನ್ನು ಗ್ರಹಿಸುವ ರೀತಿ. ನಿರಾಕಾರವಾಗಿ, ಯಾಕಂದ್ರೆ ಈ ಒಂದು ಶಕ್ತಿಗಳ ಮೂಲಕ ನಾವು ಈ ಭೌತಿಕ ಜಗತ್ತನ್ನು ನೋಡ್ತಿರುವಾಗ ಅಲ್ಲಿ ಭಗವಂತನ ಸ್ವ ಅಸ್ತಿತ್ವ ಇಲ್ಲ. ಅಂದ್ರೆ ಅವನು ತನ್ನ ಸ್ವರೂಪದಲ್ಲಿ ಅಲ್ಲಿಲ್ಲ, ಶಕ್ತಿಗಳ ಮೂಲಕ ಅವನು ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಹಾಗಾಗಿ ಇದನ್ನ ನಿರಾಕಾರ ಅಂಶ ಅಂತ ಕರೀತಾರೆ. ಇದು ಸ್ವಲ್ಪ ತಾತ್ವಿಕ ವಿಷಯ, ಆದರೆ ಇದು ಮುಖ್ಯ. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ನಮ್ಗೇನಾಗ್ಬಿಟ್ಟಿದೆ, ಹೆಚ್ಚು ಕಡಿಮೆ ಎಲ್ಲೋದ್ರೂ ಭಗವಂತನಿಗೆ ರೂಪ ಇಲ್ಲ ಅಂತಾರೆ. ಹಾಗಾಗಿ ಪ್ರಭುಪಾದರು ಇಷ್ಟೊಂದು ಭಾವಾರ್ಥದಲ್ಲಿ ಇಷ್ಟೊಂದು ತತ್ವವನ್ನು ಕೊಡ್ತಾ ಇದ್ದಾರೆ. ಇದು ಭಗವಂತ ನಿರಾಕಾರ ರೂಪ. ನಿರಾಕಾರ ರೂಪ ಅಂದ್ರೆ ಅವನ ಶಕ್ತಿಯ ರೂಪ. ಶಕ್ತಿಯ ಮುಖೇನ ಅವನು ಪ್ರತಿಯೊಂದು ಅಂಶವನ್ನು ಪ್ರವೇಶ ಮಾಡಿದ್ದಾನೆ. ಸೂರ್ಯನಲ್ಲಿರುವ ದೇವತೆಯು ವ್ಯಕ್ತಿಯಾಗಿದ್ದು, ಸೂರ್ಯನಲ್ಲಿ ದೇವತೆ ಇದ್ದಾನೆ ಗೊತ್ತಲ್ವಾ? ಸೂರ್ಯ ದೇವತೆ ಯಾರು? ಸೂರ್ಯನಾರಾಯಣ. ಸೂರ್ಯನಾರಾಯಣ ಅಂದ್ರೆ ಯಾರು? ಸೂರ್ಯ ದೇವತೆ. ಸೂರ್ಯ ದೇವತೆ ಅಂದ್ರೆ ಯಾರು? ಸೂರ್ಯನಾರಾಯಣ. ನಮಗೆ ಸ್ಕೂಲಲ್ಲಿ ಏನು ಹೇಳ್ಕೊಡಿದ್ದಾರೆ? ಸನ್ ಅಂತಾರೆ. ಅಲ್ಲೂ ಕನ್ಫ್ಯೂಷನ್, SON SUN ಎನಿವೆ. ಸೂರ್ಯ ಇದ್ದಾನೆ. ಅರೆ ಸೂರ್ಯನಿಂದ ಪ್ರಕಾಶ ಹೇಗೆ ಬರ್ತಾ ಇದೆ? ಅವ್ರು ಹೇಳ್ತಾ ಇದ್ದಾರೆ ಅಲ್ಲೇನೋ ಅಷ್ಟು ಏನೋ ಅಟ್ಮಾಸ್ಫಿಯರ್ ಅಲ್ಲಿ ಇದಿದೆ ಮತ್ತೊಂದಿದೆ. ಆಯ್ತಪ್ಪ, ಚಂದ್ರನಲ್ಲಿ ಯಾಕಿಲ್ಲ ಅದು? ಚಂದ್ರನಲ್ಲಿ ಯಾಕೆ ಚಳಿ ಇದೆ, ಶೀತಲ ಇದೆ? ಯಾಕೆಂದ್ರೆ ಆ 2 ಗ್ರಹಗಳಲ್ಲೂ ಬೇರೆ ವ್ಯಕ್ತಿಗಳಿದ್ದಾರೆ. ಒಬ್ಬ ಸ್ವಲ್ಪ ಗರಂ ವ್ಯಕ್ತಿ, ಒಬ್ಬ ಸ್ವಲ್ಪ ತಣ್ಣಗಿರೋ ವ್ಯಕ್ತಿ. ಇದು ಅವರ ಶಕ್ತಿ. ಹಾಗಾದ್ರೆ ಏನು ಅಂದ್ರೆ, ಸೊ ಸೂರ್ಯ ದೇವ ಅಂದ್ರೆ ಸೂರ್ಯ ಗ್ರಹದಲ್ಲಿ ಅಥವಾ ಸೂರ್ಯ ಗ್ರಹದ ಅಧಿಪತಿ. ಸೂರ್ಯ ಗ್ರಹದ ಅಧಿಪತಿ ಅಂದ್ರೆ ಏನು? ಈ ಭಾರತದಲ್ಲಿ ಅಧಿಪತಿ ಇಲ್ವಾ? ಯಾರಪ್ಪ? ಪ್ರೈಮ್ ಮಿನಿಸ್ಟ್ರು. ಅದೇ ರೀತಿ ಪ್ರತಿಯೊಂದು ಗ್ರಹದಲ್ಲೂ ಅಧಿಪತಿ ಇದ್ದಾನೆ. ಕಷ್ಟನ ಅರ್ಥ ಮಾಡ್ಕೊಳ್ಳೋದು. ನಾವು ಅಮೆರಿಕ ನೋಡಿಲ್ಲ ಅಂತ ಇಟ್ಕೊಳ್ಳಿ, ಇಲ್ಲ ಅಲ್ಲಿ ಪ್ರೆಸಿಡೆಂಟ್ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಹುಚ್ಚುತ್ತಾನ ಅಲ್ವಾ? ನಮ್ಮ ದೇಶದಲ್ಲಿ ಇದ್ದಾನೆ ಅಂದ್ರೆ ಅಲ್ಲೂ ಇರ್ತಾನೆ. ಅದೇ ರೀತಿ ಇಲ್ಲಿದ್ದಾನೆ ಅಂದ್ರೆ ಇನ್ನೊಂದು ಗ್ರಹದಲ್ಲಿ ಇರೋದೇನು ಪ್ರಾಬ್ಲಮ್ಮು? ಸೊ ಈಸಿ ಅರ್ಥ ಮಾಡ್ಕೊಳ್ಳೋದು. ಇದೆಲ್ಲ ಸುಮ್ಮನೆ ವಾದ ಮಾಡೋ ವಿಷಯಗಳೇ ಅಲ್ಲ ಇವು. ಅದ್ರ ಹೇಳೋ ಸೂರ್ಯನಲ್ಲಿ ಜೀವನೇ ಇಲ್ಲ ಅಂತಾರೆ. ಹೌದಾ? ಯಾರಪ್ಪ ಹೋಗಿ ನೋಡಿದ್ದೀರಾ? ನೋಡಿದ್ದೀರಾ? ಇಲ್ಲ, ನೋಡಿಲ್ಲ. ಯಾಕೆ ಹೋಗೋಕ್ಕಾಗಲ್ಲ ಅಲ್ಲಿ? ಯಾಕಂದರೆ ಅಲ್ಲಿ ನಮ್ಮ ಈ ಶರೀರ ಭೂಮಿಯಿಂದ ಆಗಿರುವಂಥ ಶರೀರ. ಹೆಚ್ಚು ಭೂಮಿಯ ಅಂಶ ಜಾಸ್ತಿ ಇದೆ, ಅಂದರೆ ಬಾಹ್ಯ ಶರೀರ. ಇವಾಗ ಇದನ್ನು ಅಗ್ನಿಯಲ್ಲಿಟ್ಟರೆ ಏನಾಗುತ್ತೆ? ಸೊ ಸುಟ್ಟೋಗುತ್ತೆ ಅಲ್ವಾ? ಸೊ ಅವಾಗ ನಾವು ಸೂರ್ಯನ ಗ್ರಹಕ್ಕೆ ಹೋದರೆ ಏನಾಗ್ತೀವಿ? ಸುಟ್ಟೋಗ್ಬಿಡ್ತೀವಿ. ಸೊ ಅಲ್ಲಿ ಇನ್ನೊಂದು ಜೀವಿ ಇದೆಯೋ ಇಲ್ವೋ ನೋಡೋಕೆ ಗೊತ್ತಾಗಲ್ಲ ನಮಗೆ. ಬದುಕಿರ್ಬೇಕಲ್ವ ನೋಡೋದಕ್ಕೆ ಇನ್ನೊಂದು ಜೀವಿ ಇದೆಯೋ ಇಲ್ವೋ ಅಂತ. ಸೊ ಅದಕ್ಕೆ ಹೇಳ್ತಾರೆ ಶಾಸ್ತ್ರದಲ್ಲಿ, ಆ ಸೂರ್ಯ ಗ್ರಹದಲ್ಲಿ ಭೂಮಿ ಹೆಚ್ಚಿರುವಂತಹ ಶರೀರ ಇಲ್ಲ. ಯಾವುದು ಹೆಚ್ಚಿದೆ? ಅಗ್ನಿ ಹೆಚ್ಚಿರುವಂಥ ಶರೀರ. ಅಂದರೆ ಆ ಜೀವಿಗಳು ಕೂಡ ಯಾವ ಥರ ಕಾಣ್ತಾ ಇರುತ್ತವೆ? ಒಂಥರ ಅಗ್ನಿಯ ರೂಪ.
ಅಗ್ನಿಯ ರೂಪ. ಸೊ ನಮಗದು ಕಾಣೋದಿಲ್ಲ, ನಮ್ಗೆ ಎಲ್ಲ ಕಡೆ ಅಗ್ನಿ ಅಗ್ನಿ ಕಾಣ್ತಾ ಇದೆ, ಹಾಗಾಗಿ ಜೀವಿಗಳಿಲ್ಲ ಅಂದ್ಬಿಡ್ತೀವಿ. ಸೊ ಆಗ ಸರ್ವಗತ, ಆಗಲೇ 2ನೇ ಅಧ್ಯಾಯದಲ್ಲೇ ಕೃಷ್ಣ ಜೀವಿಗಳ ಬಗ್ಗೆ ಆತ್ಮಗಳ ಬಗ್ಗೆ ಹೇಳ್ತಿರುವಾಗ ಸರ್ವಗತ ಅಂತ ಹೇಳ್ಬಿಟ್ಟಿನಿ. ಸರ್ವಗತ ಅಂದರೆ ಎಲ್ಲ ಕಡೆ ಇದೆ, ಎಲ್ಲ ಕಡೆ ಇವೆ ಜೀವಿಗಳು. ಸೊ ಸರ್ವವ್ಯಾಪಿ. ಈ ಸೂರ್ಯ ದೇವತೆಯ ಸೂರ್ಯನಲ್ಲಿರುವ ದೇವತೆಯು ವ್ಯಕ್ತಿಯಾಗಿದ್ದು ಸರ್ವವ್ಯಾಪಿಯಾದ ಅವನ ಶಕ್ತಿ ಸೂರ್ಯ ಪ್ರಭೆಯಿಂದ ಅವನನ್ನು ಗ್ರಹಿಸುವ ಹಾಗೆ. ಅಂದರೆ ಇವಾಗ ಸೂರ್ಯನಿಂದ ಹೊರಬರ್ತಾ ಇರುವಂತಹ ಕಾಂತಿ, ಅದೇ ಆ ಸೂರ್ಯ ಗ್ರಹದಿಂದ ಬರ್ತಾ ಇರೋ ಶಾಖ, ಬೆಳಕು ಇತ್ಯಾದಿ ಅವನಿಂದ ಬರ್ತಾ ಇರೋದು, ಯಾವುದೋ ಜಡ ವಸ್ತುವಿಂದ ಬರ್ತಾ ಇಲ್ಲ ಅದು. ಇವಾಗ ಈ ಜಡ ವಸ್ತುವಿಂದ ಯಾಕಪ್ಪ ಸೂರ್ಯ ಪ್ರಕಾಶ ಬರ್ತಾ ಇಲ್ಲ? ಯಾಕಂದ್ರೆ ಸೂರ್ಯ ದೇವತೆ ಇಲ್ಲಿಲ್ಲ. ಸೂರ್ಯ ದೇವತೆ ಎಲ್ಲಿದ್ದಾನೋ ಅವನ ಶರೀರದಿಂದ ಕಾಂತಿ ಬರುತ್ತೆ, ಹಾಗಾಗಿ ಅದು ಹೊರಗಡೆ ಬರುತ್ತೆ ಗ್ರಹದಿಂದ ಅಷ್ಟೇ. ನೀರಿನ ರುಚಿಯು ನೀರಿನ ಕ್ರಿಯಾಶಾಲಿ ತತ್ವ ಅಂದ್ರೆ ಒಂದು ಎಲ್ಲ ನೀರಿನಲ್ಲಿ ಒಂದು ರುಚಿ ಅಂತ ಇರುತ್ತೆ. ಪ್ರಭುಪಾದ್ರಿಯಲ್ಲಿ ಬರೀತಾರೆ, ಯಾರು ಸಮುದ್ರದ ನೀರನ್ನು ಕುಡಿಯಲು ಇಷ್ಟಪಡುವುದಿಲ್ಲ. ಇಷ್ಟಪಡ್ತೀರಾ ಯಾರಾದರೂ? ಏಕೆಂದರೆ ನೀರಿನ ಶುದ್ಧ ರುಚಿಯೊಡನೆ ಉಪ್ಪು ಬೆರೆತಿದೆ. ಸೊ ಅದರಲ್ಲಿ ಉಪ್ಪು ಮಿಕ್ಸ್ ಆಗಿರೋದ್ರಿಂದ ಇಷ್ಟ ಆಗಲ್ಲ ನಮಗೆ. ನೀರಿನ ಆಕರ್ಷಣೆಯು ಅದರ ರುಚಿಯ ಪರಿಶುದ್ಧತೆಯನ್ನು ಅವಲಂಬಿಸಿರುತ್ತದೆ. ಬಿಸ್ಲೇರಿ ನೀರು ಕುಡಿದ್ರೆ ಚೆನ್ನಾಗಿ ಅನ್ಸುತ್ತಾ? ನಿಜವಾಗಿ ಹೇಳಿ, ಬಿಸ್ಲೇರಿ ನೀರು ಟೇಸ್ಟು, ಅಥವಾ ನೀವು ಯಾವ್ದಾದ್ರು ಒಂದು ಹಳ್ಳಿಗೆ ಹೋಗಿ ಒಂದು ಚೆನ್ನಾಗಿರೋ ಒಂದು ಎಲ್ಲೋ ನೀರು ಹರಿತಾ ಇದೆ, ಹರಿತಾ ಇರೋ ನೀರನ್ನು ಕುಡಿದ್ರೆ ಯಾವ್ದು ಚೆನ್ನಾಗಿರುತ್ತೆ? ಬಿಸ್ಲೇರಿ ಎಲ್ಲ ಟೇಸ್ಟ್ ಬರೋಕ್ಕೆ ಆಗಲ್ಲ. ಯಾಕೆ? ಬಿಸ್ಲೇರಿ ಪ್ರೋಸೆಸ್ಡು. ಏನಿದೆಯೋ ಅದರಲ್ಲಿ ರುಚಿ ಭಗವಂತ ಎಲ್ಲದರಲ್ಲೂ ಏನೋ ಒಂದು ಅವಶ್ಯಕವಾದದ್ದನ್ನು ಹಾಕಿರ್ತಾನೆ, ಅದೆಲ್ಲವನ್ನೂ ಸೇರಿ ಆ ಒಂದು ರುಚಿ ಬರೋದು. ಅದಕ್ಕೆಲ್ಲ ಹೇಳ್ತಾರೆ, ಅದು ಮೂಲ ರುಚಿ, ನೀರಿನ ಮೂಲ ರುಚಿ. ಕುಡಿದ ತಕ್ಷಣ ಆಹಾ ಅಂತೀವಿ. ಅದರಲ್ಲಿ ಏನು ಉಪ್ಪಿಲ್ಲ, ಖಾರ ಇಲ್ಲ ಅನ್ನೋದಿಲ್ಲ, ಉಪ್ಪಿನಕಾಯಿ ಇಲ್ಲ, ಖಾರ ಇಲ್ಲ, ಇದೇನೂ ಇಲ್ಲ, ಆದರೆ ರುಚಿ ಇದೆ ನೀರಿನಲ್ಲಿ. ಕೃಷ್ಣ ಹೇಳ್ತಾನೆ, ಆ ರುಚಿ ನಾನು. ಸೊ ಇವಾಗ ನಾವು ಕೃಷ್ಣನ ಹೇಗೆ ಗ್ರಹಿಸ್ಬೋದು? ಪ್ರತಿನಿತ್ಯ ಏನು ಮಾಡ್ತೀವಿ ನಾವು? ನೀರು ಕುಡಿತಿರುವಾಗ ಇವಾಗ ಯಾರನ್ನ ಜ್ಞಾಪಿಸ್ಕೋಬೇಕು? ಕೃಷ್ಣನ ಜ್ಞಾಪಿಸ್ಕೋಬೇಕು. ಇವಾಗ ಇಲ್ಲಿ ತುಂಬ ಸುಂದರವಾಗಿ ಹೇಳ್ತಾ ಇದ್ದಾರೆ. ಇವಾಗ ಈ ಶುದ್ಧ ರುಚಿಯು ಭಗವಂತನ ಶಕ್ತಿಗಳಲ್ಲಿ ಒಂದು. ರುಚಿ ಕೂಡ ಭಗವಂತನ ಶಕ್ತಿ. ನಿರಾಕಾರವಾದಿಯು ನೀರಿನಲ್ಲಿ ಭಗವಂತನಿರುವುದನ್ನು ಅದರ ರುಚಿಯಿಂದ ಕಾಣುತ್ತಾನೆ. ಇವಾಗ ನಿರಾಕಾರವಾದಿ ಅಂದರೆ ಹೇಳಿದ್ನಲ್ಲ, ಯಾರು ಭಗವಂತನ ರೂಪ ಇದೆ ಅಂತ ಸ್ವೀಕಾರ ಮಾಡೋದಿಲ್ವೋ ಅವನು ನಿರಾಕಾರವಾದಿ. ಅವನು ಹೇಳ್ತಾ ಇದ್ದಾನೆ, ಸರಿ, ಈ ನೀರಿನಲ್ಲಿ ಭಗವಂತನ ಶಕ್ತಿ ಇದೆ, ಹಾಗಾಗಿ ಅದು ರುಚಿಕರವಾಗಿದೆ. ಇವಾಗ ನಾನು ಅದನ್ನೇ ಹೇಳ್ತಾ ಇದ್ದೆ. ಇವಾಗ ಭಕ್ತ ಹೇಗೆ ನೋಡ್ತಾನೆ ನೋಡಿ. ಸಾಕಾರವಾದಿ ಅಂದರೆ ಭಗವಂತ ದಯಮಾಡಿ ಮನುಷ್ಯನ ಬಾಯಾರಿಕೆಯನ್ನು ತಣಿಸಲು ರುಚಿಯಾದ ನೀರನ್ನು ಅನುಗ್ರಹಿಸುವುದಕ್ಕಾಗಿ ಭಗವಂತನನ್ನು ಕೀರ್ತಿಸುತ್ತಾನೆ. ಇವಾಗ ಇದು ಡಿಫ್ರೆನ್ಸು ಭಕ್ತನಿಗೂ ಭಕ್ತನಲ್ಲದೆ ಇರೋವನಿಗೂ. ಭಕ್ತನಲ್ಲದೆ ಇರೋವನು ಅವನು ಹೇಳ್ತಾನೆ, ಓಕೆ, ಈ ನೀರಿನ ಶಕ್ತಿ ಭಗವಂತನ ಶಕ್ತಿ. ಅರೆ ಭಕ್ತ ಹೇಳ್ತಾನೆ, ಭಗವಂತನ ಶಕ್ತಿ ಇರ್ಬೋದು, ಆದರೆ ಭಗವಂತ ಎಷ್ಟು ಕೃಪೆ ತೋರಿ ನಮ್ಮ ಬಾಯಾರಿಕೆನೇ ಹೋಗ್ಲಾಡ್ಸೋದಕ್ಕೆ ಅವನು ನೀರನ್ನು ಕೊಟ್ಟಿದ್ದಾನೆ ಅಂತ ಭಗವಂತನ ಸ್ವರೂಪವನ್ನ, ಅವನ ನಿಜ ರೂಪವನ್ನ ಕೀರ್ತಿಸ್ತಾನೆ, ಅವನ ಗುಣಗಾನ ಮಾಡ್ತಾನೆ. ಇದು ಭಕ್ತ. ನಾನು ಮೊದಲು ನಿಮಗೆ ಕೇಳಿದೆ, ನೀರನ್ನು ಕುಡಿದಾಗ ನೀರನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ ಅಂತ ಭಗವಂತನನ್ನ ಸ್ಮರಿಸ್ಬೇಕು. ಅದ್ರ ಜೊತೆಗೆ ಅವನ ರುಚಿಯೂ ಕೊಟ್ಟಿದ್ದಾನೆ. ಉಪ್ಪುಪ್ಪಾಗಿದ್ರೆ ಚೆನ್ನಾಗಿರೋದ? ಯಾವಾಗಲೂ ಪ್ರತಿ ಸತಿ ನೀರು ಕುಡಿತೀರ, ಚೆನ್ನಾಗಿಲ್ಲ ಅಂತ ಕುಡಿಯೋಕ್ಕಾಗತ್ತಾ? ಸೊ ಭಗವಂತ ಆ ರೀತಿ ಸೃಷ್ಟಿ ಮಾಡಿದ, ನಮ್ಗೆ ಇಷ್ಟವಾಗಿರೋ ರೀತಿಯಲ್ಲಿ. ಯಾರೂ ಇಲ್ಲ ಇಲ್ಲಿ ಅಲ್ವಾ? ಒಬ್ರೊಬ್ಬರಿಗೆ ಖಾರ ಇಷ್ಟ, ಒಬ್ರೊಬ್ರಿಗೆ ಸ್ವೀಟ್ ಇಷ್ಟ, ಒಬ್ರೊಬ್ರಿಗೆ ಇನ್ನೊಂದು ಇಷ್ಟ. ಆದರೆ ನೀರಿನ ರುಚಿ ಎಲ್ರಿಗೂ ಇಷ್ಟ. ಸೊ ಆ ರೀತಿ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಅದನ್ನು ನಾವು ಪರಿಗಣಿಸ್ಬೇಕು, ಅದನ್ನು ಕನ್ಸಿಡರ್ ಮಾಡಬೇಕು. ಸೊ ಆ ನೀರನ್ನು ಕುಡಿದಾಗ ಭಗವಂತ ನಮಗೋಸ್ಕರ ಈ ಅದ್ಭುತವಾದ ರುಚಿಕರವಾದ ನೀರನ್ನು ಕೊಟ್ಟಿದ್ದಾನೆ. ನಮ್ಮ ಬಾಯಾರಿಕೆಯನ್ನು ಹೋಗಿಸಾಡ್ಸೋದಲ್ಲದೆ ಈ ಸಂಪೂರ್ಣ ಶರೀರದಲ್ಲಿ ಎಷ್ಟು ಈ ನೀರಿನ ಅಂಶ, 70% ಜಾಸ್ತಿ ನೀರಿನ ಅಂಶ ಶರೀರದಲ್ಲಿ. ಸೊ ಅದು ಭಗವಂತನ ಕೃಪೆ ಅನ್ನೋದನ್ನು ನಾವು ತಿಳ್ಕೋಬೇಕು. ನಿಮಗೆ ಇದರ ಅನುಭವ ಇಲ್ಲೇ ಇರ್ಬೋದು. ಯಾರಿಗಾದ್ರೂ ಜಾಸ್ತಿ ಪಿತ್ತ ದೋಷ ಇದೆಯಾ? ಪಿತ್ತ ದೋಷ ಇದೆಯಾ? ಏನಾಗುತ್ತೆ ಪಿತ್ತ ದೋಷ ಇದ್ದಾಗ? ನಿಮಗೆಲ್ಲ ಅನುಭವ ಇಲ್ಲ ಅನ್ಸುತ್ತೆ. ತಲೆನೋವು ಬರ್ತಾ? ತಲೆ ಸುತ್ತು ಬರುತ್ತಾ? ಓಕೆ. ಮೈ ಸುಡುತ್ತೆ?
ಅದೇ ಏನಾಗುತ್ತೆ ಅವಾಗ? ಜ್ವರ ಬರುತ್ತೆ. ನೀರು ಕಡಿಮೆ ಇದ್ದು ಶರೀರದಲ್ಲಿ ಅಗ್ನಿ ಪಿತ್ತ ಹೆಚ್ಚಾದರೆ ಜ್ವರ ಇರುತ್ತೆ ಯಾವಾಗಲೂ. ನಿಮ್ಗೆ ಯಾರಿಗೂ ಇದು ಅನುಭವ ಇಲ್ಲ. ನನಗೆ 10 ವರ್ಷದಿಂದ ಅನುಭವ ಇದೆ. ಅಂದರೆ ಏನರ್ಥ? ಶರೀರದಲ್ಲಿ ನೀರು ಕಡಿಮೆ ಇದೆ, ಅಗ್ನಿ ಜಾಸ್ತಿ ಆಗಿದೆ. ಓ ಅಯ್ಯೋ, ಇದೆಲ್ಲ ಏನು ಪ್ರಭು, ಹೆಂಗೋ ಅದೇ ಒಳಗಡೆ ಮ್ಯಾನೇಜ್ ಆಗ್ತಾ ಇದೆ, ನಮ್ಗೆ ಗೊತ್ತಾ ಹೇಗೆ ಆಗ್ತಾ ಇದೆ? ಯಾಕೆ ಪಿತ್ತ ಜಾಸ್ತಿ ಆಯಿತು? ಯಾಕೆ ಪಿತ್ತ ಜಾಸ್ತಿ ಆಯಿತು? ಡಾಕ್ಟ್ರ್ ಹೇಳ್ತಾರೆ ಇದು ತಿನ್ನಬೇಡಿ, ಅದು ತಿನ್ನಬೇಡಿ, ಇನ್ನೊಂದು ಅಲ್ಲ. ಆದರೆ ಮೂಲತಃ ಯಾಕೆ ಹೆಚ್ಚಾಯಿತು? ಮಾಡಬಾರ್ದು ಕರ್ಮ ಮಾಡಿದ್ದೀವಿ ಅದಕ್ಕೆ. ಸೊ ನಾವು ನೋಡಿ, ನಮ್ಮ ಇಷ್ಟು ಜನರಲ್ಲಿ ನಿಮಗೆ ಹೆಚ್ಚಿನ ಪಿತ್ತದ ಅನುಭವ ಜಾಸ್ತಿ ಜನರಿಗೆ ಇಲ್ಲ. ಆದರೆ ಆ ಶರೀರ ನಿಮಗೆ ತೊಂದರೆಯನ್ನು ಕೊಡ್ತಾ ಇಲ್ಲದೆ ಇರೋದಕ್ಕೆ ಮೂಲ ಕಾರಣ ಏನು? ಭಗವಂತ ರೂಪದ ಆ ರೀತಿಯಲ್ಲಿ ದೇಹವನ್ನು ಸೃಷ್ಟಿ ಮಾಡಿದ್ದಾನೆ. ಕರ್ಮಫಲ ಮಾಡಿದಾಗ ಮಾತ್ರ, ನಮ್ಮಂಥ ಪಾಪಿಗಳಿಗೆ ಮಾತ್ರ ಅದೇನಾಗತ್ತೆ? ಹೆಚ್ಚಾಗತ್ತೆ ಪಿತ್ತ. ಸೊ ಭಗವಂತನ ಕೈಯನ್ನು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಅಂಶದಲ್ಲೂ ನಾವು ನೋಡಬೇಕು. ಇದು ಮುಖ್ಯವಾದದ್ದು. ಭಕ್ತನ ಒಂದು ದೃಷ್ಟಿಕೋನ ಅದೊಂದೇ. ಪರಮೋನ್ನತನನ್ನು ಕಂಡುಕೊಳ್ಳುವ ರೀತಿಯು ಇದು. ಎಲ್ಲದರಲ್ಲೂ ಕೃಷ್ಣನನ್ನು ಈಗಿನ ಕಾಲದಲ್ಲಿ ನಾವು ಎಲ್ಲರೂ ತುಂಬ ಅದೇ ಹೇಳಿದ್ನಲ್ಲ, ನಾವೇ ಎಲ್ಲ ಮಾಡ್ತಾ ಇರೋದು ಅಂತ ಅನ್ಕೋತೀವಿ. ನಾನೇ ಎಲ್ಲ ಮಾಡ್ತಾ ಇರೋದು. ಭಗವಂತ ಎಲ್ಲಿದ್ದಾನೆ? ಪ್ರತಿನಿತ್ಯ ಆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ವಿ, ಭಗವಂತ ಬಂದು ಅಡುಗೆನ ಮಾಡ್ತಾ ಇದ್ದಾನೆ. ಹೌದಲ್ವ ಮಾತಾಜಿ? ಹೌದಂತ ಇದ್ದಾರೆ ಮಾತು. ನಾನು ಸುಮ್ಮನೆ ಹ್ಞೂ ಅಂದರೆ ಹಿಂಗೆ ಅಂತ ಇದ್ದಾರೆ. ಅಯ್ಯೋ, ಹಿಂಗೆ ಅನ್ಬೇಕು. ಅವನ ಕೃಪೆ ಇಲ್ಲದೆ ಉಪ್ಪು ಸುಮ್ಮನೆ ಸ್ವಲ್ಪ ಜಾಸ್ತಿ ಹಾಕ್ಬಿಡ್ತೀರಾ. ಉಪ್ಪು ಯಾರ ಬುದ್ಧಿಯಿಂದ ಉಪ್ಪು ಹಾಕ್ತಾ ಇರೋದು ನೀವು? ನಮಗೆ ಲೆಕ್ಕಾಚಾರ ಇದೆ ಗೊತ್ತು. ಹೌದು, ಅವಾಗೇನು ಬರುತ್ತೆ? ಒಂದು ಫೋನ್ ಬರುತ್ತೆ. ಫೋನಲ್ಲಿ ಮಾತಾಡ್ತಾ ಏನಾಯ್ತು? ಅಯ್ಯೋ, ಉಪ್ಪು ಜಾಸ್ತಿ ಆಗೋಯ್ತು ಇವತ್ತು. ಅದು ಫೋನ್ ಬಂದ್ಬಿಡ್ತು ನೋಡಿ. ಅವ್ರು ಅವಾಗಲೇ ಫೋನ್ ಮಾಡಿಬಿಟ್ರು. ಏನಾಯ್ತು? ನಿಮಗೆಲ್ಲ ಗೊತ್ತು, ಅಳತೆ ಎಲ್ಲ. ಆದರೆ ಭಗವಂತನ ಕೃಪೆ ಇಲ್ಲದೆ ಆ ಬುದ್ಧಿ ಕೂಡ ಪ್ರಯೋಜನಕ್ಕೆ ಬರಲ್ಲ. ಸೊ ಇದನ್ನು ನಾವು ಭಗವದ್ಗೀತೆಯಲ್ಲಿ ಕೃಷ್ಣ ಇದೆಲ್ಲ ಹೇಳ್ತಾನೆ. ಹನುಮಂತ ಉಪದೃಷ್ಟಾಚ ಬರ್ತಾ ಭೋಕ್ತಾ ಮಹೇಶ್ವರ ಹೇಳ್ತಾರೆ. ಈ ಜ್ಞಾಪಕ ಶಕ್ತಿ, ಮರೆವು ಎಲ್ಲವೂ ಕೂಡ ಪರಮಾತ್ಮನಿಂದ ಬರ್ತಾ ಇರೋದು. ಒಂದೊಂದ್ಸತಿ ಸ್ಟೂಡೆಂಟ್ಸ್ ಬಂದು ನಾನು ಕೇಳ್ತಾರೆ, ಪ್ರಭು ಎಕ್ಸಾಮಲ್ಲಿ ಎಲ್ಲ ಬ್ಲ್ಯಾಂಕ್ ಆಗೋಯ್ತು ಪ್ರಭು. ಯಾಕೆ ಬ್ಲ್ಯಾಂಕ್ ಆಗೋಯ್ತು? ಎಲ್ಲ ಓದಿದ್ರು ಪಾಪ, ಓದ್ಕೊಂಡು ಹೋಗಿದ್ರು ಎಕ್ಸಾಮ್ಗೆ. ಅಲ್ಲಿ ಪೇಪರ್ ನೋಡಿದ ತಕ್ಷಣ ಠಂಗ್. ಪರಮಾತ್ಮ ಕೃಪೆ ಕೊಡಲಿಲ್ಲ ಜ್ಞಾಪಿಸ್ಕೊಳ್ಳೋಕ್ಕೆ. ಯಾಕೆ ಕೃಪೆ ಕೊಡಲಿಲ್ಲ? ಎಲ್ಲಕ್ಕೂ ಉತ್ತರ ಒಂದೇ, ಕರ್ಮಫಲ. ಆಮೇಲೆ ಬೇರೆಯವ್ರ ಪಾಪ ಇನ್ನೂ ಪ್ರೆಷರ್ ಹಾಕಿ ಅದು ಇನ್ನೂ ಮರೆಸ್ಬಿಡ್ತಾರೆ. ಎಲ್ಲ ಜಾಸ್ತಿ ಓದು, ಬೆಳಗ್ಗೆ ಬೇಗ ಹೇಳು, ಅದು ಮಾಡು, ಇದು ಮಾಡು ಅಂತ. ಆದರೆ ಆ ಜ್ಞಾಪಕ ಶಕ್ತಿ ಬರೋದು ಕೂಡ ಪರಮಾತ್ಮನಿಂದ. ನಾವು ಇಂಡಿಪೆಂಡೆಂಟಾಗಿ ಏನೂ ನಡೀತಾ ಇಲ್ಲ, ಎಲ್ಲ ಅವನ ಕೃಪೆಯಿಂದಾನೇ ನಡೀತಾ ಇರೋದು. ನಾ ಹೇಳಿದ್ನಲ್ಲ, ನೀವೆಲ್ಲರೂ ಊಟ ಮಾಡ್ತೀರಾ, ಊಟ ಡೈಜೆಸ್ಟ್ ಆಗುತ್ತೆ. ಹೇಗಪ್ಪ ಆಗ್ತಾಯಿದೆ? ಯಾವ ಡಾಕ್ಟ್ರಿಗೆ ಗೊತ್ತು ಹೇಗೆ ಡೈಜೆಷನ್ ಆಗ್ತಾಯಿದೆ ಅಂತ? ಯಾರಿಗೂ ಗೊತ್ತಿಲ್ಲ. ಒಂದು ಅಂದಾಜು ಮೇಲೆ ಹೇಳ್ತಾರೆ ಹಿಂಗೆ ಆಗ್ತಾ ಇರ್ಬೋದು ಅಂತ. ಆದರೆ ಅದಕ್ಕೆ ಆಯುರ್ವೇದದಲ್ಲಿ ಬಹಳ ವಿಶೇಷವಾದ ಜ್ಞಾನ ಇದೆ ಇದ್ರ ಇದ್ರ ಬಗ್ಗೆ. ಯಾಕಂದರೆ ಅಲ್ಲಿ ನಮ್ಮ ಅಲೋಪತಿ ಡಾಕ್ಟರ್ಗಳಿಗೆ ಅಲ್ಲಿ ಜಠರ ಅಗ್ನಿ ಇದೆ ಅಂತಾನೆ ಗೊತ್ತಿಲ್ಲ. ಜಠರ ಅಗ್ನಿ ಇದೆ ಅಂತ ಗೊತ್ತಾ? ಆ ಅಗ್ನಿ ಇರೋದ್ರಿಂದಾನೇ ಪಚನ ಕಾರ್ಯ ಆಗ್ತಾ ಇರೋದು, ಡೈಜೆಷನ್ ಆಗ್ತಾ ಇರೋದು. ಏನೋ ಆ್ಯಸಿಡ್ಡು ಅದು ಇದು ಅಂತ ಹೇಳ್ತಾರಲ್ಲ, ಅದಕ್ಕೆ ಮೂಲ ಎಲ್ಲಿಂದ ಬರ್ತಾ ಇರೋದು? ವೈಶ್ವಾನರು. ಅದಾಗಲೇ ಕೃಷ್ಣ ಆಮೇಲೆ ಮುಂದೆ ಹೇಳ್ತಾನೆ ಜಠರ ಅಗ್ನಿ ಇದು. ಜಠರ ಅಗ್ನಿ ಕೂಡ ಕೃಷ್ಣನ ಉಪಸ್ಥಿತಿ. ಸೊ ಹಾಗಾಗಿ ನಾವು ತಿಂದಿದ್ದನ್ನು ಜೀರ್ಣಿಸ್ಕೋತಾ ಇದ್ದೀವಿ ಅಂದರೆ ಯಾರ ಕೃಪೆ? ಭಗವಂತನ ಕೃಪೆ. ಊಟ ಸಿಗ್ತಾ ಇರೋದೇ ಭಗವಂತನ ಕೃಪೆ ಮೊದಲು. ಎರಡನೇದು ಜೀರ್ಣ ಆಗ್ತಾ ಇರೋದು ಭಗವಂತನ ಕೃಪೆ. ಬೆಳಗ್ಗೆ ಅದು ದೇಹದಿಂದ ಬೇಡದೇ ಇರೋದು ಹೊರಗಡೆ ಹೋಗೋದು ಕೂಡ ಭಗವಂತನ ಕೃಪೆ. ನಮಗೆ ಇದು ಯಾವುದರ ಒಂದು ಅಷ್ಟೊಂದು ಗಮನ ಕೊಡೋದಿಲ್ಲ. ಯಾರ್ಯಾರು ಸ್ವಲ್ಪ ಕಾನ್ಸ್ಟಿಪೇಷನ್ ಆಗೋ ತನಕ ನಮಗೆ ಹೇಗೆ ಪಚನ ಕಾರ್ಯ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಹೇಗೆ ಅದು ಹೊರಗಡೆ ಬರೋ ಥರ ಬೇಡದೇ ಇರೋದು ಹೇಗೆ ಆ ರೀತಿ ಆಗ್ತಾಯಿದೆ ವಸ್ತು ಗೊತ್ತಿಲ್ಲ. ಎಲ್ಲವೂ ಕೂಡ ಭಗವಂತನ ಕೃಪೆ, ಎಲ್ಲವೂ ಭಗವಂತನ ಕೃಪೆ. ಭಗವಂತನನ್ನು ಬಲ್ಲವನಿಗೆ ಪ್ರತಿಯೊಂದರಲ್ಲೂ ಏಕಕಾಲದಲ್ಲಿ ಅವನ ಶಕ್ತಿಯು ಕಾಣುತ್ತೆ,
ಭಗವಂತನ ಉಪಸ್ಥಿತಿಯೂ ಕಾಣುತ್ತೆ. ಯಾಕಂದರೆ ಆ ಶಕ್ತಿ ಅವನು ಇಲ್ಲದೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಭಕ್ತನಾದವನು ಅವನು ಏನು ನೋಡಿದ್ರು, ಓ ಶಕ್ತಿನೂ ಇದೆ, ಶಕ್ತಿಯನ್ನು ನಡೆಸ್ತಾ ಇರೋವನು ಭಗವಂತನೂ ಇದ್ದಾನೆ. ಅದಕ್ಕೆ ಇದನ್ನು ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಕರೀತಾರೆ. ಅಚಿಂತ್ಯ ಅಂದರೆ ಇದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಕೃಷ್ಣ ಇಲ್ಲಿದ್ದಾನೆ ಆದರೆ ಇಲ್ಲವೂ ಇಲ್ಲ. ಕೃಷ್ಣ ಇಲ್ಲಿದ್ದಾನೆ ಆದರೆ ಇಲ್ಲವೂ ಇಲ್ಲ ಅಂದರೆ ಏನರ್ಥ? ಕೃಷ್ಣ ತಾನೇ ಇಲ್ಲಿಲ್ಲ, ಕೃಷ್ಣನ ಶಕ್ತಿಗಳು ಇಲ್ಲಿ ಕಾರ್ಯ ಮಾಡ್ತಾ ಇವೆ. ಕೃಷ್ಣ ಎಲ್ಲಿದ್ದಾನೆ? ಗೋಲೋಕ ನಾಮ್ನಿ ನಿಜಧಾಮ್ನಿ ತಲೆ ಚ ತಸ್ಯ. ಕೃಷ್ಣ ತನ್ನ ಗೋಲೋಕ ಧಾಮದಲ್ಲಿದ್ದಾನೆ, ಅವನಿಲ್ಲಿ ಉಪಸ್ಥಿತನಾಗಿರ್ಬೇಕಾಗಿಲ್ಲ. ಉದಾಹರಣೆಗೆ ಒಂದು ಕಂಪನಿ ನಡೀತಾ ಇದೆ, CEO ಎಲ್ಲಿದ್ದಾನೆ? ಅವನೆಲ್ಲ ಇರ್ತಾನೆ, ಎಲ್ಲೋ ಯಾವುದೋ ಊರಲ್ಲಿ ಸುತ್ತಾಡ್ತಾ ಇರ್ತಾನೆ, ಆದರೆ ಕೆಲಸ ನಡೀತಾ ಇದೆ. ಅದೇ ರೀತಿ ಭೌತಿಕ ಜಗತ್ತಿನಲ್ಲಿ ಎಲ್ಲವೂ ನಡೀತಾ ಇದೆ, ಆದರೆ ಭಗವಂತನ ಶಕ್ತಿಗಳು ನಡೆಸ್ತಾ ಇವೆ, ಭಗವಂತ ತಾನೇ ಇಲ್ಲಿ ಇಲ್ಲ. ಅದಕ್ಕೆ ಇದನ್ನು ಅಚಿಂತ್ಯ ಭೇದ ಅಭೇದ ಅಂದರೆ ಒಂದು ಸತಿ ಇದ್ದಾನೆ, ಇನ್ನೊಂದು ಸತಿ ಇಲ್ಲ. ಓಕೆ, ಸೊ ಕೃಷ್ಣ ತನ್ನ ಧಾಮದಲ್ಲಿದ್ದಾನೆ, ತನ್ನ ಶಕ್ತಿಗಳ ಮೂಲಕ ಈ ಭೌತಿಕ ಜಗತ್ತನ್ನು ನಡೆಸ್ತಾ ಇದ್ದಾನೆ. ಯಾರಿಗೆ ಭಗವಂತ ನೇರವಾಗಿ ಧಾಮದಲ್ಲಿದ್ದಾನೆ, ವೈಕುಂಠ ಅನ್ನೋದಿದೆ, ಇದು ಯಾವುದನ್ನು ಸ್ವೀಕಾರ ಯಾರು ಮಾಡಕ್ಕೆ ಸಿದ್ಧರಾಗಿಲ್ವೋ ಅವ್ರಿಗೋಸ್ಕರ ಭಗವಂತ ಹೇಳ್ತಾನೆ, ಆಯ್ತಪ್ಪ ನೀನು ಬಳಸ್ತಾ ಇರೋ ಪ್ರತಿಯೊಂದು ಅಂಶವೂ ಕೂಡ ನನ್ನ ಶಕ್ತಿ, ನನ್ನನ್ನು ಗುರುತಿಸು. ಇದು ಭಗವಂತನನ್ನ ಸ್ವೀಕಾರ ಮಾಡೋದಕ್ಕೆ ಮೊದಲ ಹಂತ, KG1 ಇದು. ಇದು ಯಾರಿಗೋಸ್ಕರ? ಇದು ತುಂಬ ಆಧುನಿಕತೆ, ತುಂಬ ಮುಂದುವರೆದಿರುವಂಥ ಜನರಿಗೆ. ಯಾರು ಭಗವಂತ ಇಲ್ಲ, ಭಗವಂತ ಯಾರು ಅಂತ ಪ್ರಶ್ನೆ ಮಾಡ್ತಾರೋ ಅವ್ರಿಗೆ. ಆದರೆ ಭಕ್ತರು ಅದನ್ನು ನೋಡ್ತಾರೆ, ಆ ಶಕ್ತಿ ಯಾರಿಂದ ಬಂದಿದೆ ಅನ್ನೋದನ್ನು ಕೂಡ ನೋಡ್ತಾರೆ. ಓಕೆ, ಇಲ್ಲಿ ನೋಡಿ, ಸೂರ್ಯ ಮತ್ತು ಚಂದ್ರರ ಬೆಳಕು ಹೇಗೆ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ? ಇಲ್ಲಿಗೆ ಉತ್ತರ ಕೊಡ್ತಾ ಇದೆ ಪ್ರಭುಪಾದ. ಸೂರ್ಯ ಮತ್ತು ಚಂದ್ರ, ಬ್ರಹ್ಮಜ್ಯೋತಿಯು ಭಗವಂತನ ನಿರಾಕಾರ ಪ್ರಭೆ. ಬ್ರಹ್ಮಜ್ಯೋತಿ ಅಂದರೆ ಭಗವಂತನ ಶರೀರದಿಂದ ಒಂದು ಪ್ರಭೆ ಬರ್ತಾ ಇದೆ, ಅದನ್ನು ಬ್ರಹ್ಮಜ್ಯೋತಿ ಅಂತ ಕರೀತಾರೆ. ಓಕೆ, ಸೂರ್ಯ ಮತ್ತು ಚಂದ್ರರ ಬೆಳಕು ಮೂಲತಃ ಬ್ರಹ್ಮಜ್ಯೋತಿಯಿಂದ ಹೊರಸೂಸುತ್ತದೆ. ಸೂರ್ಯ ಮತ್ತು ಚಂದ್ರರಲ್ಲಿರೋ ಬೆಳಕು ಬ್ರಹ್ಮಜ್ಯೋತಿಯಿಂದ ಬಂದಿರೋ ಬೆಳಕು. ಅಂದರೆ ಆ ಬ್ರಹ್ಮಜ್ಯೋತಿ ಇಲ್ಲದೆ ಇದ್ರೆ ಸೂರ್ಯ ಮತ್ತು ಚಂದ್ರರಿಗೆ ಬೆಳಕು ಅಥವಾ ಆ ಶಕ್ತಿ ಇರ್ತಾ ಇರಲಿಲ್ಲ. ಸೊ ಹಾಗಾಗಿ ಅದು ಕೂಡ ಭಗವಂತನ ಶಕ್ತಿ. ಸೊ ಅದೇ ರೀತಿ ಪ್ರಣವ ಅಥವಾ ಓಂಕಾರದ ದಿವ್ಯನಾದದಿಂದ ವೇದ ಪ್ರಾರಂಭವಾಗುತ್ತದೆ, ಇದು ಕೂಡ ಭಗವಂತನನ್ನು ಸಂಬೋಧಿಸುತ್ತದೆ. ಸೊ ಅದಕ್ಕೆ ಎಷ್ಟೊಂದು ಮೊನ್ನೆ ಯಾವುದೋ ಸತ್ಯನಾರಾಯಣ ಪೂಜೆ ಕರೆದಿದ್ರು, ಅವರೆಲ್ಲರೂ ಓಕೆ ಬೇರೆ ಪೂಜಾರಿಗಳಿಗಿಂತ ಸ್ವಲ್ಪ ಬೇರೆ ಥರ ಮಾಡಿಸಿದ್ರು. ಸೊ ಅವ್ರು ಹೇಳಿದ್ರು ಎಲ್ಲರಿಗೂ ಆ ಆರತಿ ಸಮಯದಲ್ಲಿ ಓಂ ಅಂತ, ಎಲ್ಲರಿಗೂ ಓಂ ಅಂತ ಪೂರ್ತಿ ಮಗ್ನರಾಗಿ ಓಂಕಾರವನ್ನು ಉಚ್ಚಾರ ಮಾಡ್ತಾ ಇದ್ರು. ಯಾಕಂದರೆ ಓಂಕಾರ ಭಗವಂತನ ಶಬ್ದ ರೂಪ. ಓಂಕಾರ ಭಗವಂತನ ಶಬ್ದ ರೂಪ. ಹರೇ ಕೃಷ್ಣ ಏನು? ಸೊ ಈ ಓಂಕಾರವು ಕೂಡ ಹರೇ ಕೃಷ್ಣನಲ್ಲಿ ಇದೆ. ಸೊ ಹರೇ ಕೃಷ್ಣ ಹೇಳೋರು ತಿರ್ಗಾ ಸೆಪರೇಟಾಗಿ ಓಂಕಾರ ಹೇಳೋ ಅವಶ್ಯಕತೆ ಇಲ್ಲ. ಹರೇ ಕೃಷ್ಣ ಅಂದಾಗ ಎಲ್ಲ ಭಗವಂತನ ಬೇರೆ ಬೇರೆ ಶಬ್ದ ರೂಪಗಳೆಲ್ಲವೂ ಕೂಡ ಹರೇ ಕೃಷ್ಣ ಮಹಾಮಂತ್ರದಲ್ಲಿದೆ. ಬೇರೆ ಏನನ್ನು ಜಪ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಒಂದು ವೇದ ಪಠಣ ಮಾಡೋದಕ್ಕೆ ವೇದಗಳಲ್ಲಿ ಪ್ರತಿಯೊಂದು ಕೂಡ ಓಮಿಂದ ಪ್ರಾರಂಭವಾಗುತ್ತೆ. ಸೊ ಹಾಗಾಗಿ ಅದು ಕೃಷ್ಣ ಎಲ್ಲ ಹೇಳ್ತಾನೆ, ಅದು ಕೂಡ ನಾನು, ಓಂಕಾರವು ಕೂಡ ನಾನು. ಓಕೆ, ಇವಾಗ ಮುಂದಿನ ಶ್ಲೋಕದಲ್ಲಿ ಹೀಗೆ ಕೃಷ್ಣ ಇವಾಗ ಬೇರೆ ಬೇರೆ ವಿಷಯಗಳ ತನ್ನನ್ನು ಹೇಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡ್ಬೋದು ಅನ್ನೋದನ್ನು ಹೇಳ್ತಾನೆ. ಮುಂದಿನ ಶ್ಲೋಕ, ಪುಣ್ಯೋಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ನಾನು ಭೂಮಿಯ ಮೂಲ ಪರಿಮಳ. ಭೂಮಿಯ ಮೂಲ ಪರಿಮಳ ಯಾವಾಗ ನಮಗೆ ಗೊತ್ತಾಗುತ್ತೆ? ಮಳೆ ಬಂದಾಗ. ನೋಡಿದ್ರ, ಎಲ್ಲರಿಗೂ ಗೊತ್ತಾಗುತ್ತೆ. ನಾನು ಅಗ್ನಿಯಲ್ಲಿ ತೇಜಸ್ಸು. ಅಗ್ನಿಯಲ್ಲಿ ಚಳಿ ಆಗ್ತಾ ಇರುವಾಗ ಅಗ್ನಿ ಅದು ಅವನ ತೇಜಸ್ಸು. ಎಲ್ಲ ಜೀವಿಗಳ ಜೀವ ನಾನೇ. ಕೃಷ್ಣ ಹೇಳ್ತಾನೆ, ಎಲ್ಲ ಜೀವಿಗಳ ಜೀವ ನಾನೇ. ಇನ್ನೇನಪ್ಪ ಬೇಕು? ಜೀವಂತವಾಗಿದ್ದೀವಿ ಅಂದರೆ ಕೃಷ್ಣನ ನೆನೆಸ್ಕೋಬೇಕು. ನಮ್ಮ ಜೀವಾನೇ ಅವನು. ಎಲ್ಲ ತಪಸ್ವಿಗಳ ತಪಸ್ಸು ನಾನೇ.
ಓಕೆ, ಮುಂದೆ ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ. ಪಾರ್ಥ, ನಾನು ಎಲ್ಲ ಅಸ್ತಿತ್ವಗಳ ಮೂಲ ಬೀಜ. ಮೂಲ ಬೀಜ ಅಂದರೆ ಬೀಜದಿಂದನೇ ಎಲ್ಲವೂ ಬರೋದು. ಈ ಭೌತಿಕ ಜಗತ್ತಿನ ಬೀಜ ಭಗವಂತ. ಬುದ್ಧಿವಂತರ ಬುದ್ಧಿಶಕ್ತಿ. ಇವಾಗ ನಮ್ಮೆಲ್ಲರಿಗೂ ಮಾಡರ್ನ್ ಏಜ್ ನಾಲೆಡ್ಜ್ ವರ್ಕರ್ಸ್ಗೆ, ಎಲ್ಲ ಸಾಫ್ಟ್ವೇರ್ನವರು, ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಕೆಲಸ ಮಾಡೋರು, ಕೃಷ್ಣ ಹೇಳ್ತಾನೆ ಬುದ್ಧಿವಂತರ ಬುದ್ಧಿಶಕ್ತಿ ನಾನು. ಇದನ್ನು ಮರಿಬೇಡಿ. ಪ್ರಭು, ನಾನು ಸೂಪರ್ ಪ್ರೋಗ್ರಾಮ್ ಬರೆದೆ ಪ್ರಭು ಇವತ್ತು. ಎಲ್ಲಿಂದ ಬಂತಪ್ಪ ಬುದ್ಧಿ? ಭಗವಂತ ಕೊಟ್ಟಿರೋದು. ಎಲ್ಲ ಶಕ್ತಿಶಾಲಿಗಳ ಶಕ್ತಿ ಕೂಡ ನಾನು. ಅರೆ, ಈ ಶಕ್ತಿಯನ್ನು ನಾವು ಅದನ್ನು ಕೂಡ ಸದುಪಯೋಗ ಪಡಿಸ್ಕೋಬೋದು, ದುರುಪಯೋಗ ಪಡಿಸ್ಕೋಬೋದು. ಭೀಮ ಏನು ಮಾಡ್ದ? ಆ ಶಕ್ತಿಯನ್ನು ಅದನ್ನು ಮಾಡಿಸ್ಕೊಂಡ. ಯಾಕಂದರೆ ಕೃಷ್ಣನಿಗೋಸ್ಕರ ಅವನು ಕಾರ್ಯಗಳನ್ನು ಮಾಡ್ತಾ ಇದ್ದ. ಇದು ಯಾರೋ ಮೈಕ್ ಟೈಸನ್ ಇದ್ದ, ಅವನೇನಕ್ಕೆ ಮಾಡ್ದ? ಉಪಯೋಗಿಸ್ದ ಅದನ್ನು ತನ್ನ ಸ್ವಾರ್ಥಕ್ಕೋಸ್ಕರ. ಸೊ ಅದೇ ಶಕ್ತಿ ಅರೆ ಒಬ್ಬ ಸದುಪಯೋಗ ಪಡಿಸ್ಕೋತಾನೆ, ಇನ್ನೊಬ್ಬ ದುರುಪಯೋಗ ಪಡಿಸ್ಕೋತಾನೆ. ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ಹೇಳ್ತಾನೆ, ಸದುಪಯೋಗ ಪಡಿಸ್ಕೊಳ್ಳೋ ಶಕ್ತಿ ನಾನು, ದುರುಪಯೋಗ ಪಡಿಸ್ಕೊಳ್ಳೋ ಶಕ್ತಿ ಕೃಷ್ಣನ್ಗೆ ಆ ಉದ್ದೇಶನೇ ಇಲ್ಲ. ಆ ಶಕ್ತಿಯನ್ನು ಯಾಕೆ ಕೊಡ್ತಾನವನು? ಯಾಕಂದರೆ ಆ ಜೀವಿಗೆ ಆ ಥರ ದುರುಪಯೋಗ ಪಡಿಸ್ಕೋಬೇಕು ಅನ್ನೋ ಇಚ್ಛೆ ಇದೆ. ಹಾಗಾಗಿ ಆ ಶಕ್ತಿಯ ದುರುಪಯೋಗ ಮಾಡ್ತಾ ಇದ್ದಾನೆ. ಅದು ನಾನಲ್ಲ. ಕೃಷ್ಣ ಹೇಳ್ತಾನೆ, ಅದು ನಾನಲ್ಲ, ಅದು ಅವನ ಕೆಟ್ಟ ಬುದ್ಧಿ. ಶ್ಲೋಕ 11. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧ ಭೂತೇಶು ಕಾಮೋಸ್ಮಿ ಭರತರ್ಷಭ. ಇದು ಬಹಳ ಮುಖ್ಯವಾದದ್ದು. ಭರತರ್ಷಭನೇ, ನಾನು ರಾಗ ಮತ್ತು ಕಾಮಗಳಿಲ್ಲದ ಬಲಶಾಲಿಗಳ ಬಲ. ಇದೆ, ರಾಗ ಮತ್ತು ಕಾಮಗಳಿಲ್ಲದ ಬಲಶಾಲಿಗಳ ಬಲ. ಬಲಶಾಲಿಗಳಲ್ಲಿ ಬಲ ಇದೆ, ಆದರೆ ರಾಗ ಅಂದರೆ ಯಾವುದೋ ಒಂದು ವಸ್ತುವನ್ನು ಪಡ್ಕೋಬೇಕು ಅನ್ನೋ ಸ್ವಾರ್ಥದಿಂದ ಬಲವನ್ನು ಉಪಯೋಗಿಸೋದು, ಅಥವಾ ನಮ್ಮ ಇಂದ್ರಿಯ ಭೋಗಕ್ಕೋಸ್ಕರ ನಮಗೆ ಏನೋ ಒಂದು ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಶಕ್ತಿಯನ್ನು ಉಪಯೋಗಿಸೋದು. ಕೃಷ್ಣ ಹೇಳ್ತಾನೆ, ಆ ಬಲ ನಾನಲ್ಲ. ಓಕೆ, ಅದು ಒಂದು ವಿಷಯ. ಇವಾಗ ಇನ್ನೊಂದು ಮುಖ್ಯವಾದ ವಿಷಯ, ನಾನು ಧರ್ಮ ವಿರುದ್ಧವಲ್ಲದ ಕಾಮ. ಓಕೆ, ಇದು ಹೆಚ್ಚು ಇಲ್ಲಿ ಕೂತಿರೋ ಸ್ವಲ್ಪ ಯುವ ಜನರಿಗೆ ಮಾತ್ರ. ಯುವ ಜನರಿಗೆ ಅಂದರೆ ಅರ್ಥ ವಯಸ್ಸಾಗಿರೋರಿಗೆ ಇದು ಅಷ್ಟೊಂದು ಅನ್ವಯವಾಗೋದಿಲ್ಲ, ಬೇರೆಯವ್ರಿಗೆ ಇದು ಬಹಳ ಮುಖ್ಯವಾದ ವಿಷಯ. ಸೊ ಕೃಷ್ಣ ಇಲ್ಲಿ ಏನು ಹೇಳ್ತಾ ಇದ್ದಾನೆ? ನಾನು ಧರ್ಮ ವಿರುದ್ಧವಲ್ಲದ ಕಾಮ. ಇವಾಗ ಈ ವಿಷಯಗಳನ್ನೆಲ್ಲ ಸಾಮಾನ್ಯವಾಗಿ ಚರ್ಚೆ ಮಾಡಲ್ಲ, ಆದರೆ ಇದು ಬಹಳ ಮುಖ್ಯವಾದದ್ದು. ಯಾಕಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಇಲ್ಲ ಅಂದರೆ ಇದನ್ನು ಹೇಳ್ತಾ ಇರಲಿಲ್ಲ. ಕೃಷ್ಣ ಏನು ಹೇಳಿದಾನೋ ಅದನ್ನು ಚರ್ಚೆ ಮಾಡೋದು ನಮ್ಮ ಕರ್ತವ್ಯ. ನಾವು ಹೇಳೋಕ್ಕಲ್ಲ, ಕೃಷ್ಣ ಇದು ಹೇಳಿದಾನ ಅಂದರೆ ಇದನ್ನು ಹೆಂಗೆ ಎಲ್ಲರ ಮುಂದೆ ಡಿಸ್ಕಸ್ ಮಾಡೋದು? ಸೊ ಬೇಡ ಇಲ್ಲ, ಅದು ನಮ್ಮ ಸೇವೆ ಸರಿಯಾಗಿ ನಾವು ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ಇದು ಕಾರಣ, ಒಂದು ಉದ್ದೇಶದಿಂದ ಕೃಷ್ಣ ಇಲ್ಲಿ ಕೊಡ್ತಾ ಇದ್ದಾನೆ. ಸೊ ಇವಾಗ ನಾನು ಮುಂಚೆನೂ ಇದನ್ನು ಕೇಳಿದೆ ಅನಿಸುತ್ತೆ, ನಂಗೆ ಗೊತ್ತಿಲ್ಲ ಯಾವ ಕ್ಲಾಸಲ್ಲಿ ಕೇಳಿದ್ದೆ ಅಂತ. ಮದುವೆ ಅನ್ನೋ ಒಂದು ವ್ಯವಸ್ಥೆಯ ಉದ್ದೇಶ ಏನು? ಕೇಳಿದ್ನಾ ನಾನು ಇದನ್ನು? ಕೇಳಿಲ್ಲ? ಓಕೆ, ಹೇಳಿ. ಎಲ್ಲರಿಗೂ ಮದುವೆ ಆಗಿದೆ, ಹೆಚ್ಚು ಜನರಿಗೆ ಇಲ್ಲಿ ಮದುವೆ ಆಗಿದೆ. ಮದುವೆಯ ಉದ್ದೇಶ ಏನು? ಮದುವೆ ಅಥವಾ ಈ ಮದುವೆ ಅನ್ನೋ ವಿವಾಹ ಅನ್ನೋ ಒಂದು ವ್ಯವಸ್ಥೆ ಯಾಕಿದೆ? ಸಂತಾನ ಪ್ರಾಪ್ತಿ. ಓಕೆ, ಆಮೇಲೆ ಯಾವ ರೆಸ್ಪಾನ್ಸಿಬಿಲಿಟಿ? ಜಗಳ ಆಡೋದು. ನೋಡಿ, ನಿಮಗೆ ಉತ್ತರ ಗೊತ್ತು, ಆದರೆ ಜೀವನದ ನಿಜಾಂಶ ಏನು? ಪ್ರಭುಗಳಿಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬರಿಗೆ ಒಬ್ಬರು ಸಹಕರಿಸೋದಕ್ಕೆ ಏನು ಮಾಡೋದಕ್ಕೆ? ಸಹಕರಿಸೋ ಉದ್ದೇಶ ಏನು? ಇವಾಗ ನಾನು ಒಂದು ಕಡೆ ಪ್ರಭುಗಳನ್ನು ನೋಡ್ತೀನಿ, ಒಂದು ಕಡೆ ಮಾತಾಜಿಯರನ್ನು ನೋಡ್ತೀನಿ. ಆವಾಗ ನನಗೆ ಮಜಾ ಇಲ್ಲಿ ಕೂತ್ಕೊಂಡು, ಅವ್ರ ಮುಖದಲ್ಲಿ ರಿಯಾಕ್ಷನ್ಗಳು. ಸೊ ಏನಕ್ಕೆ ಸಹಕರಿಸ್ಬೇಕು? ಯಾವ ಉದ್ದೇಶದಿಂದ ಸಹಕರಿಸ್ಬೇಕು? ಜೀವನದ ಗುರಿಯನ್ನು ಸಾಧಿಸೋಕೆ. ಸರಳವಾದ ವಿಷಯ, ಇದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಮದುವೆ ಅನ್ನೋ ಒಂದು ವ್ಯವಸ್ಥೆಯನ್ನು ಭಗವಂತ ಮಾಡಿದ್ದು ಯಾಕೆ ಅಂದರೆ, ಒಬ್ಬಂಟಿಗರಾಗಿ ಈ ಭೌತಿಕ ಜಗತ್ತಿನಲ್ಲಿ ಇರೋದಕ್ಕೆ ಆಗೋದಿಲ್ಲ, ಮೊದಲನೇ ವಿಷಯ. ಎರಡನೇದು, ಇಬ್ಬರು ಇದ್ದರೆ, ಒಬ್ಬರು ಕಷ್ಟವನ್ನು ಎದುರಿಸೋದಕ್ಕಿಂತ ಇಬ್ಬರಿದ್ದರೆ ಒಬ್ಬರು ಇನ್ನೊಬ್ಬರಿಗೆ ನೆರವು ಆಗ್ತಾರೆ ಅಂತ. ಆದರೆ ನಾವೇನು ಮಾಡ್ತೀವಿ? ನಾವೇ ಕಷ್ಟದ ಕಾರಣ ಆಗ್ಬಿಡ್ತೀವಿ ಇನ್ನೊಬ್ಬರಿಗೆ. ಅಯ್ಯೋ, ಒಬ್ಬರೇ ಆಗಿದ್ರೆ ಚೆನ್ನಾಗಿತ್ತಲ್ಲಪ್ಪ ನಮ್ಮ ಜೀವನ. ಅಂದರೆ ಮದುವೆಯ ವ್ಯವಸ್ಥೆ ಪ್ರಯೋಜನಕ್ಕೆ ಬರಲಿಲ್ಲ. ಮೂರನೇದು, ಈ ಭೌತಿಕ ಜಗತ್ತು ನಡೀತಾ ಇರೋದು. ಪ್ರಭುಪಾದರು ಹೇಳ್ತಾರೆ,
ಈ ಒಂದು ಕುಟುಂಬ ಅನ್ನೋ ಒಂದು ಸಂಸ್ಥೆ ಅಥವಾ ಒಂದು ಏರ್ಪಾಡಿನಿಂದಾಗಿಯೇ ಈ ಜಗತ್ತು ನಡೀತಾ ಇದೆ. ಆರ್ಥಿಕ ಪ್ರಗತಿಯನ್ನ ಪಡೆಯೋದಕ್ಕೆ ವ್ಯಕ್ತಿ ಯಾವಾಗ ಪ್ರಯತ್ನ ಮಾಡ್ತಾನೆ ಅಂದರೆ ಕುಟುಂಬ ಇರುವಾಗ. ಕುಟುಂಬ ಇಲ್ಲದೇ ಯಾರೂ ಕೂಡ ಆರ್ಥಿಕ ಪ್ರಗತಿಯನ್ನು ಸಾಧಿಸೋಕ್ಕೆ ಏನು ಪ್ರೇರಣೆನೇ ಇಲ್ವಲ್ಲ. ಓ ಹೌದಪ್ಪ, ಫ್ಯಾಮಿಲಿ ಇದೆ, ಸರಿ, ನಾನು ಒಬ್ಬನೇ ಇದ್ದೆ, ನಂದು ಇಷ್ಟೇ ಖರ್ಚಿತ್ತು, ಇವಾಗ ಮದುವೆ ಆಯ್ತು, ಇವಾಗ ಏನಾಯ್ತು ಪ್ರಭು? ಅಲ್ಲ, ಜಾಸ್ತಿ ಆಯ್ತಾ? ನಾನೇನೋ 2ರಷ್ಟು ಆಯ್ತು, 3ರಷ್ಟು ಆಯ್ತು ಅಂದರೆ ಅವಾಗ ಗೊತ್ತಾಗುತ್ತೆ ನಿಮ್ಮ. ಸೊ ಜಾಸ್ತಿ ಆಯ್ತು, ಆಮೇಲೆ ಏನಾಯ್ತು? ಯಾವ ಜವಾಬ್ದಾರಿ? ಅಲ್ಲಿ ತನಕ ಆಟ ಆಡ್ಕೊಂಡು ಇದ್ಬಿಡ್ತೀವಿ. ಹಾಗಾಗಿ ಈಗಿನ ಕಾಲದಲ್ಲಿ ಮದುವೆ ಆಗ್ತಾರೆ, ಆಮೇಲೆ ಅಲ್ಲ ಒಂದು ನಿಮಿಷ, ಅಷ್ಟೊಂದು ದೂರ ಹೋಗ್ಬೇಡಿ. ಪಾಪ ಡೈವೋರ್ಸೇ ಮಾಡಿಸ್ಬಿಟ್ರು ಅವರು. ಮದುವೆ ಆಗ್ತಾರೆ, ಆದರೆ ಮಕ್ಕಳು ಬೇಡ ಪ್ರಭು, ಇನ್ನೂ ಟೈಮ್ ಇದೆ, ಆಟ ಆಡ್ಕೊಂಡು ಇದ್ಬಿಡೋದು. ಇಲ್ಲೋಗಿ ಅಲ್ಲೋಗಿ, ಇಲ್ಲಿ ದುಡ್ಡು ಖರ್ಚು ಮಾಡಿ, ಇಲ್ಲಿ ತಿನ್ನಿ ಅಲ್ಲಿ ತಿನ್ನಿ. ಮಗು ಹುಟ್ಟಾದ ಮೇಲೆ ಏನಾಗುತ್ತೆ? ಜೀವನ ತುಂಬ ಬದಲಾವಣೆ ಆಗುತ್ತೆ, ಜವಾಬ್ದಾರಿ ಹೆಚ್ಚಾಗುತ್ತೆ. ಆಮೇಲೆ ಮಕ್ಕಳನ್ನು ನೋಡ್ಕೊಳ್ಳೋದು, ಅವರ ಶುಶ್ರೂಷೆ, ಅವರನ್ನು ಬೆಳೆಸೋದು, ಅವರಿಗೆ ಸ್ಕೂಲ್ ಕಳಿಸೋದು, ಇತ್ಯಾದಿ. ಸೊ ಇವಾಗ ಇದೆಲ್ಲದಕ್ಕೂ ಬೇಕಾಗಿರೋದು ಹಣ. ಹಾಗಾಗಿ ಆರ್ಥಿಕ ಪ್ರಗತಿಯ ಅವಶ್ಯಕತೆ. ಓಕೆ, ಇವಾಗ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಬಹಳ ಗಂಭೀರವಾದ ವಿಷಯ, ಬೇಸರ ಪಟ್ಕೋಬೇಡಿ. ನಾನು ಮುಕ್ತವಾಗಿ ಇಲ್ಲಿ ವಿಷಯವನ್ನು ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ, ಯಾಕಂದರೆ ಇದು ಎಲ್ಲರಿಗೂ ಗೊತ್ತಾಗಬೇಕಾಗಿರುವಂಥ ವಿಷಯ. ಹಿಂದಿನ ಕಾಲದಲ್ಲಿ ಇದು ಇಷ್ಟೊಂದು ಕೆಳಮಟ್ಟಕ್ಕೆ ನಾವು ಇಳಿದಿರಲಿಲ್ಲ, ಆದರೆ ಈಗಿನ ಕಾಲದಲ್ಲಂತೂ ಜನರಿಗೆ ಇದರ ಒಂದು ಪ್ರಜ್ಞೆನೇ ಒಂದು ತಿಳುವಳಿಕೆನೇ ಇಲ್ಲ. ಮದುವೆ ಉದ್ದೇಶ ಒಬ್ಬರನಿಗೆ ಒಬ್ಬರು ಸಹಕರಿಸೋದು, ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯೋದು ಒಂದು ವಿಷಯ. ಎರಡನೇದು ಪತಿ ಪತ್ನಿ ಅನ್ನೋ ಒಂದು ಸಂಬಂಧ, ಆತ್ಮೀಯ ಸಂಬಂಧದ ಉದ್ದೇಶ ಕೇವಲ ಮಕ್ಕಳನ್ನು, ಸಂತಾನ ಉತ್ಪತ್ತಿ ಮಾತ್ರ, ಇಂದ್ರಿಯ ಭೋಗ ಅಲ್ಲ. ಇವತ್ತು ಅದೇ ಹೇಳಿದ್ದು, ಇದು ತುಂಬ ಒಂಥರ ಸಂಕೋಚವಾಗುತ್ತೆ ಈ ವಿಷಯವನ್ನು ಮಾತಾಡೋದಕ್ಕೆ. ಆದರೆ ಈ ಪಾಶ್ಚಾತ್ಯರು ಸೃಷ್ಟಿ ಮಾಡಿರೋ ಹಲವಾರು ವಸ್ತುಗಳಿಂದ ನಾವು ಸಾಮಾನ್ಯವಾಗಿ ಅದನ್ನು ಈ ಗರ್ಭ ನಿರೋಧಕ ಅಂತ ಹೇಳ್ತೀವಿ, ಕಾಂಟ್ರಸೆಪ್ಟಿವ್ಸ್ ಅಂತ ಹೇಳ್ತೀವಿ. ಈ ವಿಷಯದಿಂದ ಏನಾಗಿದೆ, ಈ ಉದ್ದೇಶ ನೆರವೇರ್ತಾ ಇಲ್ಲ. ಯಾವುದು? ಸಂತಾನೋತ್ಪತ್ತಿ. ಕೇವಲ ಅದೊಂದೇ ಪತಿ ಪತ್ನಿ ಒಟ್ಟಿಗೆ ಬರಬೇಕಾಗಿರೋದಕ್ಕೆ ಕಾರಣ. ಹಿಂದಿನ ಕಾಲದಲ್ಲಿ ಸಮಾಜ, ಒಂದು ಮನೆ ಹೇಗಿರ್ತಾ ಇತ್ತು ಅಂತ, ಸಮಾಜ ಇರಲಿ, ಮನೆಯ ಒಳಗಡೆ ಪತ್ನಿಗೆ ಬೇರೆ ರೂಮು, ಪತಿಗೆ ಬೇರೆ ರೂಮು. ಹೌದು, ಇವತ್ತು ನಾವು 30-40 ಮನೆ ಕಟ್ಟಿದಾಗ ಆಗಲ್ಲ, ಅದು ಬೇರೆ ವಿಷಯ. ಆದರೆ ಮೂಲ ಸಂಸ್ಕೃತಿ ಹೇಗಿತ್ತು? ಈ ಒಂದು ಸಂಸ್ಕೃತಿ ಎಲ್ಲ ನಾಶವಾಗಿದ್ದು ಹೆಚ್ಚು ಕಡಿಮೆ ನಾನು ಹೇಳ್ತಾನೆ ಇರ್ತೀನಿ, ಪಾಶ್ಚಾತ್ಯರು ಬಂದಾಗಿಂದ. ಅರೆ, ಹಿಂದಿನ ಕಾಲದಲ್ಲಿ ಈ ರೀತಿ, ಇದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ ಚೆಲ್ಲಾಟ ಅಂತ. ಮದುವೆ ಉದ್ದೇಶ, ಮದುವೆ ಆದಮೇಲೆ 3 ವರ್ಷ ಆಗಿರುತ್ತೆ, 4 ವರ್ಷ ಇರುತ್ತೆ, ಮಕ್ಕಳಿಲ್ಲ. ಇದು ಉದ್ದೇಶ ಅಲ್ಲ. ಏನು ಹಂಗಂದ್ರೆ ಅರ್ಥ? 3-4 ವರ್ಷದ ತನಕ ಪತಿ ಪತ್ನಿ ಒಟ್ಟಿಗೆ ಬರ್ತಾನೆ ಇಲ್ವೇನೋ? ಇಲ್ಲ, ಬರ್ತಾ ಇದ್ದಾರೆ, ಇಂದ್ರಿಯ ಭೋಗಕ್ಕೋಸ್ಕರ ಬರ್ತಾ ಇದ್ದಾರೆ. ಇದು ಮದುವೆ ಉದ್ದೇಶ ಅಲ್ಲ. ನಮ್ಮ ಆಚಾರ್ಯರು ಹೇಳ್ತಾರೆ, 100 ಜನ ಕ್ರಿಕೆಟ್ ಟೀಮಲ್ಲಿ ಎಷ್ಟು ಜನ ಇರ್ತಾರಪ್ಪ? ಬರೀ 11 ಜನ. ಅವ್ರು ಹೇಳ್ತಾರೆ, 106 ಮಕ್ಕಳನ್ನ ನೀವು ಜನ್ಮ ಕೊಡಿ, ಎಲ್ಲರನ್ನೂ ಭಕ್ತರನ್ನಾಗಿ ಮಾಡಿ. ಅದು ಮದುವೆಯ ಉದ್ದೇಶ. ಯಾಕಂದರೆ ಈ ವಿವಾಹದ ಮುಖೇನ ಮಾತ್ರ, ಸಂತಾನೋತ್ಪತ್ತಿಯ ಮುಖೇನ ಮಾತ್ರ ಒಂದು ಜೀವಿ ಭೌತಿಕ ಜಗತ್ತಿಗೆ ಬರೋಕ್ಕೆ ಸಾಧ್ಯ, ಬೇರೆ ಮಾರ್ಗ ಇಲ್ಲ. ಸಾದ್ರೆ ಕೃಷ್ಣ ಹೇಳ್ತಾನೆ, ಧರ್ಮ ವಿರುದ್ಧವಲ್ಲದ ಕಾಮ ನಾನು. ಧರ್ಮ ವಿರುದ್ಧವಲ್ಲದ ಅಂದರೆ ಯಾವುದು? ಮಕ್ಕಳನ್ನು ಹುಟ್ಟಿಸೋದಕ್ಕೆ ಇರುವಂತಹ ಕಾಮ ನಾನು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಮಕ್ಕಳನ್ನು ಹುಟ್ಟಿಸದೇ ಇರೋ ಉದ್ದೇಶದಿಂದ ಕಾಮದಲ್ಲಿ ತೊಡಗಿದಾಗ ಅದು ದುಷ್ಟತನ. ಇದು ಪಾಪ. ಇದು ಪಾಪದ 4 ಕಂಬಗಳಿವೆ. ಪಾಪದ 4 ಕಂಬಗಳಿದೆ. ಒಂದು ಯೋಚನೆ ಮಾಡಿಬಿಡಿ. ನೀವು ಈ ವಿಷಯವನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ನಮ್ಮ ಕೈಯಿಂದ ಇವತ್ತು ನಮ್ಮನ್ನು ನಾವು ನಿಯಂತ್ರಿಸ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ಅದು ಬೇರೆ ವಿಷಯ. ವಿಷಯವನ್ನು ತಿಳ್ಕೊಳ್ಬೇಕು. ಸಿಗ್ನಲ್ ಜಂಪ್ ಮಾಡಬಾರ್ದು ಅನ್ನೋ ವಿಷಯ ನಮ್ಗೆ ಗೊತ್ತಿರ್ಬೇಕು ತಾನೆ? ಗೊತ್ತಿರಬೇಕು. ಆಯ್ತಪ್ಪ, ನಾನು ಸಿಗ್ನಲ್ ಜಂಪೇ ಮಾಡ್ತಾ ಇರ್ತೀನಿ ಅಂದರೆ ಅದು ಓಕೆ, ನಮ್ಮ ಇಚ್ಛೆ. ಯಾವಾಗಲೂ ಬುದ್ಧಿ ಬರುತ್ತೆ ನಮಗೆ, ಯಾವಾಗಲೂ ಅದನ್ನು ಸ್ವೀಕಾರ ಮಾಡ್ತೀವಿ.
ಅರೆ ಭಗವಂತ ಹೇಳ್ತಾನೆ ಧರ್ಮ ವಿರುದ್ಧವಲ್ಲದ ಕಾಮ ನಾನು. ಅಂದರೆ ಆ ಒಂದು ಪತಿ ಪತ್ನಿಯ ನಡುವೆ ಆ ಒಂದು ಮನೋಭಾವ ಬರಬೇಕು, ಆ ರೀತಿ ಕಾರ್ಯ ನಡಿಬೇಕು ಅಂದ್ರೂ ಕೂಡ ಅದು ಭಗವಂತನ ಕೃಪೆ. ಕೃಷ್ಣ ಹೇಳ್ತಾನೆ ಅದು ನಾನು. ಯಾಕೆ? ಅದರ ಮೂಲಕ ಮಾತ್ರ ಬೇರೆ ಜೀವಿಗಳು ಮನುಷ್ಯ ಜನ್ಮಕ್ಕೆ ಬರಬೇಕು ಅಂದರೆ ಸಾಧ್ಯವಾಗೋದು ಆ ಮೂಲಕ. ಸೊ ನಾವೇನ್ ಮಾಡ್ತೀವಿ, ಅದಕ್ಕೆ ಹೊಸದಾಗಿ ಮದುವೆ ಆಗೋರಿಗೆ ಒಂದು ಸಂಸ್ಕಾರ ಇದೆ, ಗರ್ಭಧಾನ ಸಂಸ್ಕಾರ ಅಂತ. ಗರ್ಭಧಾನ ಸಂಸ್ಕಾರ ಅಂತ ಅದಕ್ಕೆ ಒಂದು ಪುಸ್ತಕ ಇದೆ, ತುಂಬ ಅದ್ಭುತವಾದ ಪುಸ್ತಕ. ಯಾರದೇ ಮದುವೆಗೆ ಹೋದರೆ ದಯವಿಟ್ಟು ಆ ಪುಸ್ತಕ ಮನೇಲಿ ಇಟ್ಕೊಳ್ಳಿ, ಅಥವಾ ಅಮೆಝಾನಲ್ಲಿದೆ, ಅದನ್ನು ಖರೀದಿ ಮಾಡಿಬಿಟ್ಟು ಅವ್ರಿಗೆ ಗಿಫ್ಟ್ ಕೊಡಿ. ಈ ಮದುವೆಯ ವಿವಾಹದ ಉದ್ದೇಶ ಏನು? ಮಕ್ಕಳನ್ನು ಉತ್ಪಾದಿಸೋಕ್ಕಿಂತ ಮುಂಚೆ ಪತಿ ಪತ್ನಿಯರ ಮನೋಭಾವ ಹೇಗಿರಬೇಕು, ಒಂದು ಅನ್ನೋದಿದೆ. ಆ ಸಂಸ್ಕಾರವನ್ನು ನಾವು ಮಾಡಿದ್ರೆ ನಮ್ಮ ಮನೆಗಳಲ್ಲಿ ಭಕ್ತರು ಬಂದು ಜನ್ಮವನ್ನು ತಗೋತಾರೆ. ಇವಾಗ ಇಲ್ಲಿ ನಮಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ. ಇವಾಗ ಲೇಟೆಸ್ಟು ಎಡಿಷನ್ ನಮ್ಮ ಫ್ಯಾಮಿಲಿಗೆ ನಾರಾಯಣಿ. ಇವಾಗ ಆ ಮಗುವನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದಕ್ಕೆ ಹರೇ ಕೃಷ್ಣ ಅಂದ ತಕ್ಷಣ ಅದು ಸುಮ್ಮನಾಗುತ್ತೆ, ಇಲ್ಲ ಅಂದರೆ ಅದು ಅಳತ್ತೆ ಇನ್ನೇನೋ ಮಾಡುತ್ತೆ. ಯಾಕೆಂದ್ರೆ ಅವ್ರು ಗರ್ಭಧಾನ ಸಂಸ್ಕಾರ ಮಾಡಿದ್ದಾರೆ. ಅದು ಸಂಪೂರ್ಣವಾಗಿ ಮಾಡಲಿಲ್ಲ ಅಂದರು ಪ್ರಭು ಮಾತಾಜಿ. ಅಂದರೂ ನೋಡಿ ಎಷ್ಟು ಎಫೆಕ್ಟು. ಇನ್ನು ಸಂಪೂರ್ಣವಾಗಿ ಗರ್ಭಧಾನ ಸಂಸ್ಕಾರ ಮಾಡಿದರೆ ಎಷ್ಟು. ಇವಾಗ ಮತ್ತೆ ನಮ್ಮ ಮಂಜರಿ. ಸೊ ಇವರೆಲ್ಲ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ, ಮಕ್ಕಳು ಯಾವಾಗ ತಂದೆ ತಾಯಿಂದರು ಈ ಒಂದು ಸಂಸ್ಕಾರವನ್ನು ಸರಿಯಾಗಿ ಬಳಸ್ತಾರೋ ಅವರ ಜೀವನದಲ್ಲಿ ಅವರ ಜೀವನವನ್ನು ಉದ್ಧಾರ ಮಾಡುವಂಥ ಮಕ್ಕಳು ಬರ್ತಾರೆ. ಇವರು ತಮ್ಮ ಮಕ್ಕಳಿಗೆ ಹೇಳ್ಕೊಳಕ್ಕಾಗಲ್ಲ. ನಮ್ಮ ವಂಶಿಪ್ರಭು ಶ್ರುತಿ ಮಾತಾಜಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ. ಪ್ರಭು ಅವಳೇ ಬಂದು ನಾವು ಯಾಕೆ ಈ ಸತಿ ಪ್ರಭು ಕ್ಲಾಸಲ್ಲಿ ಹೇಳಿದ್ರು ನೀವು ಯಾಕೆ ಇದನ್ನು ಮಾಡ್ತಾ ಇಲ್ಲ ಅಂತ ಮಗಳು ಕೇಳ್ತಾಳೆ ಅಪ್ಪ ಅಮ್ಮನ್ನ. ಎಷ್ಟು ವಯಸ್ಸು ಅದಕ್ಕೆ? 6 ವರ್ಷ. ಸೊ ಇದು ಭಗವಂತ ಸೃಷ್ಟಿ ಮಾಡಿರೋ ಒಂದು ವಿಧಾನ. ಇವತ್ತು ಏನಾಗುತ್ತೆ, ಮಕ್ಕಳು ಹುಡ್ತಾರೆ, ಒಂದು ಮಾತು ಹೇಳಿದ್ ಕೇಳಲ್ಲ, ಕಿರ್ಚಾಡ್ತಾರೆ, ಅರ್ಚಾಡ್ತಾರೆ, ಗೋಳಾಡ್ತಾರೆ, ಅಳ್ತಾರೆ, ಒಂದು ವಸ್ತು ನೋಡಿದ ತಕ್ಷಣ ಬೇಕು ಬೇಕು ಅಂತಾರೆ. ಯಾಕೆ? ಶಾಸ್ತ್ರದಲ್ಲಿ ಹೇಳಿದ್ದಾರೆ, ನಾಯಿ ಬೆಕ್ಕಗಳಂತೆ ಪತಿ ಪತ್ನಿಯರು ಒಂದಾದಾಗ ಹುಟ್ಟೋದು ಏನು? ನಾಯಿ ಬೆಕ್ಕಗಳ ಮನೋಭಾವ ಇರೋ ಮಕ್ಕಳು. ಸರಳವಾದ ವಿಷಯ ಇದು. ನನ್ನ ಜೀವನದಲ್ಲಿ ಅನುಭವ ಇದೆ. ನಾನು ಕೃಷ್ಣ ಪ್ರಜ್ಞೆಗೆ ಬರೋಕ್ಕಿಂತ ಮುಂಚೆ ನಂಗೆ ಇವೆಲ್ಲ ಗೊತ್ತಿರಲಿಲ್ಲ. ಆಗ ನಾವು ಸಾಮಾನ್ಯ ಜನರು ಯಾವ ರೀತಿ ಇದ್ರು ನಾನು ಆ ರೀತಿ ಇದ್ದೆ. ಆವಾಗ ನನಗೆ ಎಷ್ಟೊಂದು ಇದರ ಅನುಭವ ಇದೆ. ನನ್ನ ಮಗಳು ಆಮೇಲೆ ಅವಳು ಕ್ರಮೇಣವಾಗಿ ಕೃಷ್ಣ ಪ್ರಜ್ಞೆಗೆ ಬರ್ತಾ ಇದ್ದಾಳೆ, ಅವಳು ಬದಲಾಗ್ತಾ ಇದ್ದಾಳೆ. ಆದರೆ ಮೂಲತಃ ಅವಳು ಆ ಥರನೇ ಇದ್ದಿದ್ದು, ರಜೋಗುಣ ತಮೋಗುಣ. ಸತ್ವಗುಣದ ಮಕ್ಕಳು ಹುಟ್ಟೋದಕ್ಕೆ ಬಹಳ ಕಷ್ಟ. ತಂದೆ ತಾಯಿಂದ್ರೆ ಇಬ್ಬರು ಸತ್ವಗುಣದಲ್ಲಿದ್ದರೆ ಅವರಲ್ಲಿ ಈ ರೀತಿ ಕಾಮದ ಮನೋಭಾವ ಬರೋದೇ ಇಲ್ಲ. ಯಾರಲ್ಲಿ ಕಾಮದ ಮನೋಭಾವ ಇರುತ್ತೋ ಅವರು ರಜೋಗುಣ ತಮೋಗುಣದ ಜೀವಿಗಳು. ಅವರಿಂದ ಉತ್ಪತ್ತಿ ಆಗೋ ಸಂತಾನ ಅದೇ ರಜೋಗುಣ ತಮೋಗುಣ. ಇವತ್ತು ತಂದೆ ತಾಯಿಂದ್ರೆ ಎಷ್ಟು ಕಷ್ಟಪಡ್ತಾರೆ ಮಕ್ಕಳಿಗೆ ಒಂದು ಸರಿಯಾದ ಮಾರ್ಗವನ್ನು ಕಲಿಸೋದಕ್ಕೆ, ತಿಳಿಸೋದಕ್ಕೆ. ಅದಕ್ಕೆ ಇಲ್ಲೂ ಅಷ್ಟೇ, ನಾವು ಸ್ವಲ್ಪ ನಮ್ಮ ಹುಡುಗರಲ್ಲಿ ನೋಡ್ತೀವಿ. ಇವಾಗ ನಮ್ಮ ಕಿಶೋರ್ ಇರ್ಬೋದು, ಇವರೆಲ್ಲ ಸತ್ವಗುಣದ ಜೀವಿಗಳು. ಇದು ನೋಡಿದ್ರೆ ಸಂತೋಷ ಆಗುತ್ತೆ ನಮಗೆ. ಯಾಕೆಂದರೆ ಆ ಸಂಸ್ಕೃತಿ ಅವರ ಜನ್ಮತಃ ಬಂದ್ಬಿಟ್ಟಿದೆ. ತಂದೆ ತಾಯಿಂದರು ಅದೇ ರೀತಿ, ಮಕ್ಕಳು ಅದೇ ರೀತಿ. ಸೊ ಯಾರಿಗೆ ಈ ಸಂಸ್ಕೃತಿ ಸಂಸ್ಕಾರ ಅನ್ನೋದು ಇಲ್ವೋ ಅವರ ಮನೆಯಲ್ಲಿ ಹುಟ್ಟೋ ಮಕ್ಕಳು ಬಹಳ ತೊಂದರೆಯನ್ನು ಕೊಡ್ತಾರೆ, ಬಹಳ ತೊಂದರೆ ಕೊಡ್ತಾರೆ ತಂದೆ ತಾಯಿಂದ್ರಿಗೆ. ಕರ್ಮಫಲ ಮೊಟ್ಟ ಮೊದಲಿಗೆ ಎಲ್ಲೂ ಹೋಗ್ಬೇಕಾಗಿಲ್ಲ. ಅಯ್ಯಪ್ಪ ಇವನು ಬಿಟ್ಟು ಒಂದು ಸ್ವಲ್ಪ ದೂರ ಇದ್ದರೆ ಸಾಕಪ್ಪ ನಮಗೆ ಅನಿಸ್ಬಿಡುತ್ತೆ. ಆ ರೀತಿ ಹಠ ಮಾಡ್ತಾರೆ, ಆ ರೀತಿ ಗಲಾಟೆ ಮಾಡ್ತಾರೆ. ಅದಕ್ಕೆ ನಾವು ಗರ್ಭಿಣಿ ಸ್ತ್ರೀಯರಿಗೆ ಎಲ್ಲರಿಗೂ ಹೇಳ್ತೀವಿ, ದಯವಿಟ್ಟು ಪ್ರತಿನಿತ್ಯ ಕೃಷ್ಣ ಪುಸ್ತಕ ಓದಿ. ನೀವು ಗರ್ಭಧಾನ ಸಂಸ್ಕಾರ ಮಾಡಿದಿರೋ ಇಲ್ವೋ, ನಾನು ಎಲ್ಲೇ ಪುಸ್ತಕ ವಿತರಣೆ ಮಾಡೋಕ್ಕೆ ಹೋದಾಗ ಯಾರು ಗರ್ಭಿಣಿ ನೋಡಿದ್ರೆ ಫಸ್ಟು ಹೋಗ್ತೀನಿ ಅವ್ರ ಹತ್ರ ಮಾತಾಡೋದಕ್ಕೆ. ಅಪ್ಪ ನೋಡಿ, ನಿಮ್ಮ ಜೀವನ ಆಮೇಲೆ ಪೂರ್ತಿ ಜೀವನ ಪರ್ಯಂತ ಒದ್ದಾಡ್ತೀರಾ. ನನ್ನ ಮಕ್ಕಳು ನಾನು ಹೇಳೋದು ಕೇಳಲ್ಲ, ಅವರು ಇಷ್ಟ ಬಂದಂಗೆ ಇರ್ತಾರೆ. ಕಾರಣ ಇಷ್ಟೇ, ನಮಗೆ ಯಾವ ರೀತಿ ಕಾರ್ಯದಲ್ಲಿ ಯಾವ ರೀತಿ ತೊಡಗಬೇಕು ಅನ್ನೋ ಒಂದು ಪ್ರಜ್ಞೆ ಇಲ್ಲ. ಬೇಸಿಕ್ ನಾಲೆಡ್ಜ್ ಇದು. ಸಮಾಜ ಇವತ್ತು ಈ ಸ್ಥಿತಿಯಲ್ಲಿ ಇರೋದಕ್ಕೆ ಕಾರಣ ಈ ಸಂಸ್ಕಾರ ಇಲ್ಲದೆ ಇರೋದು. ಗರ್ಭಧಾನ ಸಂಸ್ಕಾರ ಇಲ್ಲದೆ ಇರೋದಕ್ಕೆ ಇವತ್ತಿನ ಮಕ್ಕಳು ಈ ರೀತಿ ಇರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆ ಇವತ್ತಿಲ್ಲಿ ಎಷ್ಟೊಂದು ಜನ ಇವಾಗ ಮುಂದೆ ಭವಿಷ್ಯದಲ್ಲಿ ಆ ಸ್ಥಾನಕ್ಕೆ ಬರ್ತಾರೆ, ಜವಾಬ್ದಾರಿಯ ಸ್ಥಾನಕ್ಕೆ ಬರ್ತಾರೆ. ದಯವಿಟ್ಟು ನಾಯಿ ಬೆಕ್ಕುಗಳಂತೆ ಜೀವನ ನಡೆಸಬೇಡಿ. ನಾಯಿ ಬೆಕ್ಕುಗಳಿಗೆ ಯಾವ ಒಂದು ಇದಿಲ್ಲ, ಜ್ಞಾನ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಷ್ಟೇ. ಅವಕ್ಕೆ ಸೀಸನ್ ಬಂದರೆ ಆಯಿತು ಅಷ್ಟೇ, ಇನ್ನೇನು ಗೊತ್ತಿಲ್ಲ ಅವಕ್ಕೆ ಅದಕ್ಕಿಂತ ಹೆಚ್ಚು. ಅದು ಭಗವಂತ ಆ ರೀತಿ ಸೃಷ್ಟಿ ಮಾಡಿದ್ದಾನೆ ಅವ್ರನ್ನ. ಆದರೆ ಮನುಷ್ಯರು ಆ ರೀತಿ ಜೀವನ ಮಾಡಬಾರ್ದು. ಮನುಷ್ಯರು ಬಹಳ ಜವಾಬ್ದಾರಿಯ ಜೀವನ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಆ ರೀತಿಯಲ್ಲಿ ಆ ಪ್ರಜ್ಞೆಯಲ್ಲಿ ನಾವು ಸಾಮಾನ್ಯವಾಗಿ ಗರ್ಭಧಾನ ಸಂಸ್ಕಾರ, ಪರ್ಫೆಕ್ಟ್ ಗರ್ಭಧಾನ ಸಂಸ್ಕಾರ ಅಂದರೆ ಪತಿ ಪತ್ನಿ ಇಬ್ಬರು ಕೂಡ 64 ಮಾಲೆ ಜಪ ಮಾಡಿರ್ತಾರೆ ಆ ದಿನ.
ಅದನ್ನು ಹಿಂದಿನ ಕಾಲದಲ್ಲಿ ಏನು ಗೊತ್ತಾ, ಇದನ್ನು ಪಬ್ಲಿಸೈಸ್ ಮಾಡ್ತಾ ಇದ್ರು. ಈ ದಿನ ಗರ್ಭಧಾನ ಸಂಸ್ಕಾರ ಅಂದರೆ ಯಾವತ್ತು ಪತಿ ಪತ್ನಿ ಒಟ್ಟಿಗೆ ಬರ್ತಾರೆ ಅನ್ನೋದನ್ನು ಡೇಟ್ನ ಎಲ್ಲರಿಗೂ, ರಿಲೇಟಿವ್ಸ್ಗೆ ಎಲ್ಲರಿಗೂ ಗೊತ್ತು. ಯಾಕೆಂದರೆ ಅದು ಅಷ್ಟು ಪ್ರಮುಖವಾದ ಒಂದು ಘಟನೆ. ಇವತ್ತಿನ ಥರ ಅದಕ್ಕೆ ಹೇಳೋಣಲ್ಲ, ಪ್ರಭುಪಾದರು ಹೇಳ್ತಾರೆ ನಾಯಿ ಬೆಕ್ಕುಗಳ ಥರ ಅಲ್ಲ, ತುಂಬ ಗಂಭೀರವಾದ ವಿಷಯ. ಸೊ ಹಾಗಾಗಿ ದಯವಿಟ್ಟು ಇದನ್ನು ನಿಮ್ಮ ಮಾಹಿತಿಗೋಸ್ಕರ ಮಾತ್ರ ಹೇಳ್ತಾ ಇಲ್ಲ ನಾನು, ಬೇರೆಯವ್ರಿಗೂ ಕೂಡ ದಯವಿಟ್ಟು ಹೇಳಿ. ನಿಮ್ಮಿಂದ ಕೇಳೋ ಅಂಥ ಸ್ಥಾನದಲ್ಲಿ ಇರೋರು, ನಿಮ್ಮ ತಂಗಿ ಕಸಿನ್ಗಳು ಇತ್ಯಾದಿ ಇತ್ಯಾದಿ ಎಲ್ಲರೂ ಇರ್ಬೋದು, ಅವರಿಗೆಲ್ಲ ತಿಳಿಸಿ. ಏನಿಲ್ಲ ಅಂದರೆ ಗರ್ಭಧಾನ ಪುಸ್ತಕ ಕೊಡಿ, ಏನಿಲ್ಲ ಅಂದರೆ ಸಂಸ್ಕಾರ ಮಾಡೋಕ್ಕೆ ಹೇಳಿ. ಇದ್ಯಾವುದು ಕೃಷ್ಣ ಪ್ರಜ್ಞೆಯಲ್ಲಿ ನಾನು ನಂಬೋದಿಲ್ಲ, ಅದು ಓಕೆ ಪರವಾಗಿಲ್ಲ, ಅದೊಂದು ಪೂಜೆ ಮಾಡಿಸಿ. ಪೂಜೆ ಸಂಸ್ಕಾರ ಅಂದರೆ ಏನು? ಪೂಜೆ. ಆ ಪೂಜೆಯಲ್ಲೂ ಕೂಡ ಬಹಳ ಶಕ್ತಿ ಇದೆ, ಬಹಳ ಶಕ್ತಿ ಇದೆ. ಇದು ಒಂದನ್ನು ನಾವು ಮಾಡಿದ್ರೆ ನಮ್ಮ ಸಮಾಜ ಸಂಪೂರ್ಣವಾಗಿ ಬದಲಾಗುತ್ತೆ. ಸಂಪೂರ್ಣವಾಗಿ ನಾವಿನ್ನೇನು ಮಾಡಬೇಕಾಗಿಲ್ಲ. ಜಸ್ಟ್ ಸಂತಾನೋತ್ಪತ್ತಿ ಮಾರ್ಗ ಯಾವ ರೀತಿಯದಾಗಬೇಕು ಅನ್ನೋದನ್ನು ನಾವು ಸರಿಪಡಿಸ್ಬಿಟ್ರೆ ಸಂಪೂರ್ಣ ಜಗತ್ತು ಬದಲಾವಣೆ ಆಗುತ್ತೆ. ಸೊ ಇದು ಬಹಳ ಆಳವಾದ ವಿಷಯ. ಇದರಿಂದ ನನ್ನ ಮಾತುಗಳಲ್ಲಿ ಏನಾದರೂ ನಿಮಗೆ ಬೇಸರ ಅನಿಸಿದ್ರೆ ದಯವಿಟ್ಟು ಬೇಸರ ಪಟ್ಕೋಬೇಡಿ. ಯಾಕಂದರೆ ಈ ವಿಷಯಗಳನ್ನು ತಿಳಿಸೋದು, ನಮ್ಮ ಕೃಷ್ಣ ಪ್ರಜ್ಞೆಯ ಉದ್ದೇಶ ಏನಂದರೆ ಸಮಾಜವನ್ನು ತಿದ್ದೋದು, ಬದಲಾಯಿಸೋದು, ಕೆಟ್ಟ ರೀತಿಗಳನ್ನು ನಿಲ್ಲಿಸೋದು, ಸರಿಯಾದ ರೀತಿಗಳನ್ನು ಕಲಿಸೋದು. ಇದೇ ಕೃಷ್ಣ ಪ್ರಜ್ಞೆ ಅಂದರೆ. ಯಾರು ಹೇಳಿದಾರೋ ಈ ಭಗವದ್ಗೀತಾ ಅಂದರೆ ಏನಪ್ಪ, ಏನು ಅಂದರೆ ಈ ಸಮಾಜ ಯಾಕೆ ತಪ್ಪು ದಾರಿಯಲ್ಲಿ ಹೋಗ್ತಾ ಇದೆ, ಯಾಕೆ ಈ ಥರ ತೊಂದರೆಗಳು ಆಗ್ತಾ ಇವೆ, ಯಾಕೆ ಈ ಜನರು ಇಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಇದಕ್ಕೆ ಪರಿಹಾರ ಕೃಷ್ಣ ಕೊಡ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ. ಆದರೆ ಅದನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಆಚಾರ್ಯರ ಮೂಲಕ ನಾವು ಶ್ರವಣ ಮಾಡಿದಾಗ ಮಾತ್ರ ಆಗೋದು. ಇವಾಗ ಯಾರಾದರೂ ಇವಾಗ ನೀವು ಈ ಶ್ಲೋಕವನ್ನು ಓದಿದ್ರೆ ನಿಮ್ಗೆ ಏನು ಅರ್ಥ ಆಗುತ್ತೆ? ಯಾರೇ ಓದಿರಲಿ, ಇವಾಗ ಗೀತಾ ಪ್ರೆಸ್ತ್ ಬುಕ್ ಇರುತ್ತೆ, ಶ್ಲೋಕ ಅನುವಾದ, ಓಕೆ, ಧರ್ಮ ವಿರುದ್ಧವಲ್ಲದ ಕಾಮ ನಾನು ಅಂದರೆ ಏನು ಅರ್ಥ ಮಾಡ್ಕೋತೀವಿ ನಾವು ಅದನ್ನು? ಆಚಾರ್ಯರು ಅದನ್ನು ವಿವರಿಸಿದ್ದಾರೆ, ಹಾಗಾಗಿ ನಮಗೆ ಇದರ ಅರ್ಥ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಾಂದರೆ ನಮ್ಮ ಮಟ್ಟಿಗೆ ನಮಗೆ ಇದೇನು ಅರ್ಥವಾಗೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಪ್ರಭುಪಾದರ ಯಥಾರೂಪವ ಇರಲಿ, ಇದನ್ನು ಓದಿ. ಬೇಕಾದಷ್ಟು ವಿಷಯಗಳಿದೆ. ನಾನು ಇದರಲ್ಲಿ ಈ ಕ್ಲಾಸ್ಗಳಲ್ಲಿ ಸುಮ್ಮನೆ ಒಂದು ಸ್ವಲ್ಪ ಮೇಲ್ಮೈಯಲ್ಲಿ ಈಜ್ತಾ ಇದ್ದೀನಿ, ನಾನು ಆಳಕ್ಕೆ ಇಳಿತಾ ಇಲ್ಲ. ಆಳಕ್ಕೆ ಇಳಿದ್ರೆ ಆಮೇಲೆ ಇಲ್ಲಿ ಯಾರೂ ಇರೋದಿಲ್ಲ. ಅಷ್ಟೊಂದು ವಿಷಯಗಳಿದೆ. ಸೊ ಇದು ನಮ್ಮದು ಏನಂದರೆ ಫೌಂಡೇಶನ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನೀವು ಆಮೇಲೆ ಹೋಗಿ ಓದಬೇಕು. ಓದಿದಾಗ ಇನ್ನೂ ವಿಷಯಗಳು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ, ಫಾಲೋ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಓಕೆ, ಸೊ ಇದ್ರ ಜೊತೆಗೆ ನಾನು ನಿಲ್ಲಿಸ್ತೀನಿ. ಸಾರಾಂಶ, ನಮ್ಮ ಜೀವನದಲ್ಲಿ ನಾವು ಏನೇ ನೋಡಿದ್ರು ಅದ್ಭುತವಾದದ್ದು ಅದು ಕೃಷ್ಣ. ಅದು ಕೃಷ್ಣನಿಂದ ಬಂದಿದೆ. ಕೃಷ್ಣನಿಲ್ಲದೆ ಇದ್ದರೆ ಅದು ಆಗ್ತಾ ಇರಲಿಲ್ಲ. ಮತ್ತು ಅವೆಲ್ಲವನ್ನು ಕೃಷ್ಣ ನಮಗೆ ಕೃಪೆ ತೋರಿ ನಮಗೋಸ್ಕರ ಕೊಟ್ಟಿದ್ದಾನೆ. ಅದನ್ನು ಬಳಸ್ಕೊಂಡು ನಾವು ನಮ್ಮ ಜೀವನವನ್ನು ಅವನನ್ನು ಪಡೆಯೋದಕ್ಕೋಸ್ಕರ ನಾವು ಆ ರೀತಿಯಲ್ಲಿ ಜೀವನ ನಡೆಸಬೇಕು. ಅದಕ್ಕೋಸ್ಕರ ಅದು ಸೌಕರ್ಯಗಳಾಗಿ ಅವನು ಅವೆಲ್ಲವನ್ನು ಕೊಟ್ಟಿದ್ದಾನೆ ಅಂತ ಯೋಚನೆ ಮಾಡಿಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸೋದು ನಮ್ಮ ಜವಾಬ್ದಾರಿ. ಇದಕ್ಕೆ ಯುಕ್ತ ವೈರಾಗ್ಯ ಅಂತ ಕರೀತಾರೆ. ಯುಕ್ತ ವೈರಾಗ್ಯ ಅಂದರೆ ಎಲ್ಲವನ್ನೂ ಯೋಗ್ಯ ರೀತಿಯಲ್ಲಿ ಬಳಸೋದು. ಕೃಷ್ಣನಿಗೋಸ್ಕರ ಬಳಸಿದಾಗ ಅದೇ ವೈರಾಗ್ಯವಾಗೋಗುತ್ತೆ. ಅದೇ ವೈರಾಗ್ಯ. ನಮಗೋಸ್ಕರ ಅಲ್ಲದೆ ಕೃಷ್ಣನಿಗೋಸ್ಕರ ಬಳಸಿದಾಗ ಅದು ವೈರಾಗ್ಯ. ನಮಗೋಸ್ಕರ ನಾವು ಬಳಸಿದಾಗ ಅದು ಸ್ವಾರ್ಥ. ಇಷ್ಟೇ ವ್ಯತ್ಯಾಸ. ಸೊ ಏನು ಬಿಟ್ಟು ಎಲ್ಲಿಗೂ ಕಾಡಿಗೆ ಹೋಗೋ ಅವಶ್ಯಕತೆ ಇಲ್ಲ. ನಾವು ನಮಗೆ ಭಗವಂತ ಕೃಪೆ ತೋರಿ ಏನೇನು ಕೊಟ್ಟಿದ್ದಾನೋ ಎಲ್ಲವನ್ನ ಅವನ ಸೇವೆಯಲ್ಲಿ ಉಪಯೋಗಿಸೋಕ್ಕೆ ಪ್ರಯತ್ನವನ್ನು ನಾವು ಮಾಡಬೇಕು. ಇದೇ ಕೃಷ್ಣ ಪ್ರಜ್ಞೆ. ಓಕೆ, ಸೊ ನಾನು ನನ್ನ ಮಾತುಗಳನ್ನ ನಿಲ್ಲಿಸ್ತೀನಿ. ಯಾರಿಗಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಹರೇ ಕೃಷ್ಣ.